ಎಲ್ಲರಿಗೂ ಹ್ಯಾಪಿ ಸಾಬತ್. ಹ್ಯಾಪಿ ಸಬತ್ ಸರ್. ಹ್ಯಾಪಿ ಸಾಬತ್. ಯೆಹೋವನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದ್ದಾದರೆ ತರುವಾಯ ಮತ್ತೊಂದು ದಿವಸವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ. ಆದುದರಿಂದ ದೇವಜನರು ಅನುಭವಿಸುವುದಕ್ಕಿರುವ ಸಬ್ಬತ್ ಎಂಬ ವಿಶ್ರಾಂತಿಯು ಇನ್ನೂ ಉಂಟು. ಹೇಗೆಂದರೆ ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ. ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತ್ವವನ್ನು ಅನುಸರಿಸುವವರಾಗಬಾರದು. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆಯಿಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದುವಿಲ್ಲ. ದೇವರ ವಾಕ್ಯ ಭಾಗದ ಮುಖಾಂತರವಾಗಿ ಕೂಡಿ ಬಂದಿರುವಂತ ದೇವ ಮಂದೆಗೆ ಹಾಗೂ ಸಹೋದರ ಸಹೋದರಿಯರಿಗೆ, ಹಿರಿಯರಿಗೆ, ಬೋಧಕರಿಗೆ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ತಮ್ಮೆಲ್ಲರನ್ನು ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾಶಾಲೆಯ ಪಾಠಕ್ಕೆ ಹಾಗೂ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಗೆ ತುಂಬ ಹೃದಯದಿಂದ ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಕರ್ತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ದಿನದ ಪಾಠವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಸಂಗೀತಗಳಲ್ಲಿ 4ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಭೂಪರಲೋಕ ದೇವರೇ ಸಮಸ್ತ ಕೊಡುವಾತನೇ. 4ನೇ ಸಂಗೀತ, ಭೂಪರಲೋಕ ದೇವರೇ ಸಮಸ್ತ ಕೊಡುವಾತನೇ. ಮ್ಯೂಟ್ ಮಾಡ್ಕೊಂಡು ನನ್ನ ಜೊತೆಯಲ್ಲಿ ಹಾಡಬೇಕೆಂದಾಗಿ ಕೇಳ್ಕೊತೇನೆ. ಭೂಪರಲೋಕ ದೇವರೇ ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನೀನಗೆ ದಯಾ ಪ್ರಾಣೇ. ಭೂಪಾಲ ನಿನ್ನಿಂದ ಸೂರ್ಯ ತಪ್ಪದೆ ಸದಾ ಉದಯವಾಗುತ್ತೆ. ಅನಂತ ಸ್ತೋತ್ರ ನೀನಗೆ ದಯಾ ಪ್ರಾಣೇ. ಉಪಲವನ್ನು ಹುಟ್ಟಿಸಿ ಎಲ್ಲರ ಜೀವ ಕಾಯುತ್ತಿ. ಅನಂತ ಸ್ತೋತ್ರ ನೀನಗೆ ದಯಾ ಪ್ರಾಣೇ. ಸಂಸಾರ ಕ್ಷೇಮ ಬಾಳಿಕೆ ನಿನ್ನಾಶೀರ್ವಾದದಿಂದಲೇ. ಅನಂತ ಸ್ತೋತ್ರ ನೀನಗೆ ದಯಾ ಪ್ರಾಣೇ. ಈ ಲೋಕದ ರಕ್ಷಣೆಗೆ ಸ್ವಪುತ್ರನನ್ನು ಕೊಟ್ಟಿದ್ದಿ. ಅನಂತ ಸ್ತೋತ್ರ ನೀನಗೆ ದಯಾ ಪ್ರಾಣೇ. ನೀ ಕೊಟ್ಟ ಶುದ್ಧವೇ ನನ್ನ ಆತ್ಮಕ್ಕೆ ಆಧಾರಣೆ. ಅನಂತ ಸ್ತೋತ್ರ ನೀನಗೆ ದಯಾ ಪ್ರಾಣೇ. ಈ ದಿನದ ಪಾಠವನ್ನ ಪ್ರಾರಂಭ ಮಾಡುವಾಗೆ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಸಾಮಲ್ ಕೃಷ್ಣಪ್ಪ ಸರ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾರಂದ್ರಿ? ಇದು ಹಿರಿಯರಂತ ಸಾಮಲ್ ಕೃಷ್ಣಪ್ಪರವರು.
ಓಕೆ, ಅವರು ಇಲ್ಲ ಅಂದ್ರೆ ಪಾಸ್ಟರ್ ಸಾಲಮನ್ ಅವರು ಮಾಡಬೇಕೆಂದು ಕೇಳ್ಕೊಳ್ತೇನೆ. ಓಕೆ. ಪ್ರಾರ್ಥನೆ ಮಾಡುವ. ಪರಲೋಕಗಳನ್ನು ಉಂಟು ಮಾಡಿದಂತ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಸ್ವಾಮಿ, ಇಡೀ ದಿವಸ ಎಲ್ಲ ನಮ್ಮ ಜೊತೆಯಲ್ಲಿ ಸಹಾಯಕರಾಗಿದ್ದು ಉದಯ ಕಾಲದಿಂದ ಈ ಸಂಜೆವರೆಗೂ ಕರ್ತನೆ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೂ ನಿನ್ನ ಹಸ್ತದ ಅವರಲ್ಲಿ ಸ್ವಾಮಿ ನಮ್ಮನ್ನೆಲ್ಲರನ್ನು ನಡೆಸುತ್ತಾ ಬಂದಿದ್ದೀರಿ. ನಾವು ಹೋಗುವಾಗ ಬರುವಾಗ ನಮ್ಮೆಲ್ಲ ಕಾರ್ಯಗಳಲ್ಲಿ ನೀವು ಸಹಾಯಕರಾಗಿದ್ದೀರಿ, ನಮ್ಮನ್ನ ಸಂರಕ್ಷಿಸಿದ್ದೀರಿ. ಇಂದು ಭಾರತ ದೇಶವು ಸ್ವಾಮಿ 79ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುವಂತ ಸಂದರ್ಭಗಳನ್ನ ಸ್ವಾಮಿ ಕಳೆದಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ, ಈ ದಿನದ ಪಾಠಗಳನ್ನ ಮತ್ತು ಇಡೀ ವಾರದ ಎಲ್ಲ ದಿವಸದ ಪಾಠಗಳನ್ನ ಸ್ವಾಮಿ ನಾವು ಸಮೀಕ್ಷೆ ಮಾಡ್ಲಿಕ್ಕೆ ಹೋಗುವಾಗ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ಪಾಠವನ್ನ ತೆಗೆದುಕೊಳ್ತಕ್ಕಂಥ ನಿನ್ನ ಪ್ರಿಯ ದಾಸರ ಮೇಲೆ ನಿನ್ನ ಆಶೀರ್ವಾದವಿರಲಿ. ಒಟ್ಟಾರೆ ಕರ್ತನೆ, ನಿಮ್ಮ ಉದ್ದೇಶಗಳನ್ನ ನಮ್ಮ ಜೀವಿತದಲ್ಲಿ ನಾವು ಕಂಡುಕೊಳ್ಳುವಂತೆಯೂ ಹಾಗೂ ನಮಗೋಸ್ಕರವಾಗಿ ನೀನು ಜೀವದಾಯಕವಾದಂತ ನೀರನ್ನ ಹಾಗೂ ಬುಗ್ಗೆಯನ್ನ ಸ್ವಾಮಿ ಉಂಟು ಮಾಡಿ ನಮಗೋಸ್ಕರವಾಗಿ ನೀನು ಕಷ್ಟದ ಕಾಲಗಳಲ್ಲಿ ಆಹಾರಗಳನ್ನು ಒದಗಿಸುತ್ತಾ ಹಾಗೂ ಬಿಸಿಲಿನ ತಾಪವನ್ನ ತಾಕದೆ ಹಾಗೆ ಸ್ವಾಮಿ ರಾತ್ರಿಯಲ್ಲಿಯೂ ಹಗಲಿನಲ್ಲಿಯೂ ನಿನ್ನ ಬೆಳಕನ್ನ ಹಾಗೂ ಮೇಘ ಸ್ತಂಭವಾಗಿ ಸ್ವಾಮಿ ನಮ್ಮನ್ನ ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ದಿನವೂ ಕೂಡ ಸ್ವಾಮಿ ನಮ್ಮೆಲ್ಲ ಸಂರಕ್ಷಣೆಗಾಗಿ ನಿನಗೆ ಸ್ತೋತ್ರಗಳನ್ನು ಅರ್ಪಿಸುತ್ತಾ ಈ ದಿನದ ಪಾಠಗಳಿಗೆ ನಾವು ತಲೆ ಹಾಕುವಾಗ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಿಮ್ಮ ಚಿತ್ತವು ನಿಮ್ಮ ಚಿತ್ತವು ನಮ್ಮ ಜೀವಿತದಲ್ಲಿ ಯಾವ್ಯಾವ ಉದ್ದೇಶಗಳನ್ನ ನೆರವೇರಿಸ್ತಕ್ಕಂಥದ್ದಾಗಿದೆಯೋ ಎಂಬುದಾಗಿ ತಿಳಿದುಕೊಂಡು ಅದರತ್ತ ನಾವು ಜೀವಿಸ್ಲಿಕ್ಕಾಗುತ್ತೆ ನಮ್ಮನ್ನ ಬಲಪಡಿಸಿರೆಂದು ಕ್ರಿಸ್ತೇಸುವಿನ ಶ್ರೇಷ್ಠ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆಮೆನ್. ಪ್ರಾರ್ಥನೆಗಾಗಿ ಬೋಧಕರಾದಂತಹ ಸಾಲ್ಮನ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಈ ವಾರದ ಪರಿಷ್ಕರಣೆಗೆ ಹೋಗೋಣ. ಈ ವಾರದ ಎಲ್ಲ ಪಾಠಗಳನ್ನ ಬೋಧಕರಾದಂತ ವಿಲ್ಸನ್ ಎಲಿಯಾಸ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈಗ ಪಾಠದ ಪರಿಷ್ಕರಣೆಗಾಗಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ದೇವರವ್ರನ್ನ ಆಶೀರ್ವಾದ ಮಾಡಲಿ, ಆತ್ಮನ ಬಾಳದಿಂದ ನಡೆಸಲಿ. ಕಲಿತಂತ ಪಾಠಗಳನ್ನ ಮತ್ತೊಮ್ಮೆ ವಿಮರ್ಶೆ ಮಾಡಿ ಪರಿಷ್ಕರಿಸಿ ಸತ್ಯವನ್ನ ವಿಶೇಷವಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಾಗೆ ಕರ್ತನ ಆತ್ಮನವ್ರನ್ನ ನಡೆಸಲಿ, ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಬ್ಬತ್ತಿನದ ಪ್ರಾತಃ ಕಾಲದಲ್ಲಿ ಈ ಪಾಠಕ್ಕಾಗಿ ನಮ್ಮೆಲ್ಲರ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಅವರನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ಈ ದಿನದ ಪರಿಷ್ಕರಣೆ ಪಾಠವನ್ನ ನಡೆಸಿಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ವಂದನೆಗಳು ಪಾಸ್ಟರ್. ಈ ಅವಕಾಶ ನೀಡಿದ್ದಕ್ಕಾಗಿ ಪಾಸ್ಟರ್ ಎಂ ರಾಜು ಅವರಿಗೆ ವಂದನೆಗಳು ಸಲ್ಲಿಸುತ್ತೇನೆ. ಮತ್ತೆ ಈ ಇಲ್ಲಿವರೆಗೆ ನಾವು ಪಾಠವನ್ನು, ಅದ್ಭುತವಾದ ಪಾಠಗಳನ್ನು ವಿಮೋಚನಾ ಕಾಂಡದಲ್ಲಿ ನಾವು ಕಲಿತಾ ಇದ್ದೀವಿ. ದೇವ್ರ ನಾಮಕ್ಕೆ ಸ್ತೋತ್ರ. ದಿನವೆಲ್ಲ ದೇವ್ರ ನಮ್ಮನ್ನು ಕಾಪಾಡಿ ಈ ಸಂಜೆ ವೇಳೆಯಲ್ಲಿ ದೇವರ ಆತನ ಒಂದು ವಾಕ್ಯವನ್ನು ಕೇಳಿ ಧ್ಯಾನಿಸುವಂತ ಉತ್ತಮವಾದಂತ ಅವಕಾಶವನ್ನು ದೇವರು ನಾವು ನೀಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ 7ನೇ ಒಂದು ಪಾಠದಲ್ಲಿ ನಾವು ನೋಡುವಾಗ ಈ ಒಂದು ಕೊನೆಯ ಒಂದು ಶುಕ್ರವಾರದಲ್ಲಿ ನಾವು ಮಿಸಸ್ ಎಲೆನ್ ವೈಟ್ ಅವರದ್ದು ಒಂದು ಮಾತುಗಳನ್ನ ನಾವು ಕಲಿಯುವಂಥದ್ದಾಗಿದೆ ಪ್ರಿಯರೇ. ಮತ್ತೆ ನಾವು ಇವಾಗ ಈ ಶುಕ್ರವಾರದಲ್ಲಿ ನಾವು ನೋಡುವಾಗ ಮಾರ ಎಂಬ ಸ್ಥಳದಲ್ಲಿ ನೀರಿನ ಸಮಸ್ಯೆ ನಂತರ ಇಸ್ರಾಯೇಲರನ್ನು ಯುದ್ಧವೀರನಾದ ಅಮಲಕೈಟ್ಸ್ ದಾಳಿಯ ಅಪಾಯವನ್ನು ಎದುರಿಸಬೇಕಾಯಿತು. ಇಲ್ಲಿ ನೋಡುವಾಗ ನಾವು ಈ ಒಂದು ಯಾಕೆ ಈ ಅಮಲಕೈಟ್ಸ್ ಅವರು ದೇವರಿಗೆ ತಿರುಗಿ ಬೀಳುವಂತಹವರಾಗಿದ್ರು. ಇದು ನೋಡುವಂತ ಈ ಒಂದು ದಿನದಲ್ಲಿ ನಾವು ಏನಂದ್ರೆ ದೇವರ ಅದ್ಭುತವಾದಂತ ದೇವರ ಶಕ್ತಿಯನ್ನು ಅವರು ನೋಡುವಂತ ಒಂದು ಅವಕಾಶ ಇತ್ತು. ದೇವ್ರ ಪ್ರಿಯರೇ, ಅವರು ದೇವರ ಅದ್ಭುತ ಕಾರ್ಯಗಳನ್ನ ಕೇಳಿದ್ರು ಅವರು ದೇವರಿಗೆ ತಿರುಗಿ ಬೀಳುವಂತ ವ್ಯಕ್ತಿಗಳಾಗಿದ್ರು ಪ್ರಿಯರೇ.
ಈ ರೀತಿ ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇರುವಾಗ ದೇವರು ಶಕ್ತಿ ಉಳ್ಳಂತ ದೇವರು. ಯಾಕಂದ್ರೆ ಇಸ್ರಾಯೇಲ್ ಜನರು ಯಾವ ರೀತಿ ಈ ಈ ಅಮಲಕೈಟ್ಸ್ ಅವರು ಯಾವ ರೀತಿ ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ನಿಂತರು. ದೇವರ ಒಂದು ಆತನ ಒಂದು ಶಕ್ತಿಯನ್ನು, ಆತನ ಸಾಮರ್ಥ್ಯವನ್ನು ಅವರು ಒಂದು ಆ ನೋಡದೆ, ಅಂದ್ರೆ ಒಂದು ಅವರು ಎಷ್ಟು ಉನ್ನತವಾದಂತ ದೇವರಂತ ತಿಳಿದು ಅವ್ರದ್ದು ಇಸ್ರಾಯೇಲ್ ಜನರಿಗೆ ಅಡ್ಡ ನಿಂತಿದ್ರು ಪ್ರಿಯರೇ. ಇದು ನಿಜವಾಗಿ ದೇವರನ್ನ ಶಕ್ತಿಯನ್ನ ಅವರು ಕಡಿಮೆ ಒಂದು ರೂಪದಲ್ಲೋ ಅಥವಾ ಕಡಿಮೆ ಹಂತದಲ್ಲಿ ಅವ್ರು ಬಯಸ್ತಾ ಇದ್ರು ಏನೋ ಬಹುಶಃ ಗೊತ್ತಿಲ್ಲ. ಆದ್ರೆ ಇಸ್ರಾಯೇಲ್ರಿಗೆ ವಿರುದ್ಧವಾಗಿ ನಿಂತ್ಕೊಳ್ಳೋದು ಒಂದೇ, ದೇವರ ವಿರುದ್ಧವಾಗಿ ನಿಂತ್ಕೊಳ್ಳೋದು ಒಂದೇ. ಯಾಕಂದ್ರೆ ಇಸ್ರಾಯೇಲ್ ಪರವಾಗಿ ದೇವ್ರು ಇದಾರಂತ ನಾವು ಈ ಅಮಲಕೈಟ್ಸು ತಿಳ್ಕೊಬೇಕಾಗಿತ್ತು ಪ್ರಿಯರೇ. ದೇವರ ಕೃಪೆ, ದೇವರ ಅಪಾರವಾದ ಪ್ರೀತಿ ಇಸ್ರಾಯೇಲ್ ಮೇಲೆ ಇತ್ತು. ಆದ್ರೆ ಈ ಅಮಲಕೈಟ್ಸು ಅವರು ದೇವರ ಕರುಣೆ, ದಯೆಯನ್ನ, ಪಶ್ಚಾತ್ತಾಪವನ್ನು ಹೊಂದದೇ ಕಾರಣ ಅವರು ಕೊನೆಯದಾಗಿ ನಾವೇನ್ ನೋಡ್ತೀವಿ, ಅವರು ನಾಶವಾದರಂತ ನಾವು ವೈಟ್ ಅಮೋರ ಒಂದು ಪುಸ್ತಕದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಅದಕ್ಕಾಗಿ ಈ ಒಂದು ದಿನದಲ್ಲಿ ಅಷ್ಟೇನು ಇಲ್ಲ, ಆದ್ರೂ ನಾವು ಈ ವಾರದಲ್ಲಿ ನಡೆದಂತ ಕೆಲವು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಯಾವ ರೀತಿ ನಮಗೆ ಬೇಕಾಗಿರುವಂತ ಕೀ ಪಾಯಿಂಟ್ಸ್, ಈ 10 ಕೆಲವು ಪಾಯಿಂಟ್ಸ್ಗಳಿದಾವೆ. ಈ ವಾರದಲ್ಲಿ ನಾವು ಮುಖ್ಯವಾದಂತ ವಿಷಯಗಳನ್ನ ತಿಳ್ಕೊಳ್ಬಹುದು. ಯಾವ ರೀತಿ ಅಂದ್ರೆ ನಾವು ಮೊದಲನೇವಾಗಿ ನೋಡುವಾಗ ರೊಟ್ಟಿ ಮತ್ತೆ ನೀರು, ನಾವು ನೋಡುವಂತ ಬ್ರೆಡ್ ಅಂಡ್ ವಾಟರ್ ಆಫ್ ಲೈಫ್ ಅಂತಿದೆ. ಈ ರೀತಿ ಜೀವದ ರೊಟ್ಟಿ ಹಾಗೂ ಜೀವಜಲ. ಈಗ ಈ ಒಂದು 7ನೇ ಪಾಠದಲ್ಲಿ ನಾವು ಪ್ರಥಮವಾಗಿ ನೋಡುವಾಗ ದೇವರ ಅದ್ಭುತವಾದ ಶಕ್ತಿಯಿಂದ ಇಸ್ರಾಯೇಲ್ ಜನರನ್ನ ಕೆಂಪು ಸಮುದ್ರದಿಂದ ಅವರು ದಾಟಿ ನಡೆಸ್ತಾ ಬಂದಿದ್ದಾರಂತ ನಾವು ನೋಡ್ತೀವಿ ಪ್ರಿಯರೇ. ಆಮೇಲೆ ಅವರು ದಾಹದಲ್ಲಿದ್ರು, ಅವರಿಗೆ ದೇವರು ನೀರು ಕೊಟ್ರು. ಅವರು ಗುಣಗುಡ್ತಿದ್ರು, ಆದ್ರೂ ದೇವರು ಅವರಿಗೆ ನೀರನ್ನು ಒದಗಿಸಿದ್ರು. ಅವರಿಗೆ ಆಹಾರವನ್ನು ಸಹ, ಮನ್ನಾ ಆಹಾರವನ್ನು ಒದಗಿಸಿದ್ದಾರೆ. ಆಹಾರವನ್ನು ಸಹ ಅವರು ದೇವರು ಅವರಿಗೆ ನೀಡಿದ್ದಾರೆ. ಈ ರೀತಿ ನಾವು ನೋಡುವಾಗ ಈ ಒಂದು ವಾಗ್ದಾನದ ಒಂದು ಭೂಮಿಗೆ ಅವರು ಪ್ರಯಾಣದಲ್ಲಿ ಅವರು ಮುಟ್ಟಬೇಕಾಗಿತ್ತು. ಆ ಪ್ರಯಾಣದಲ್ಲಿ ಬಂದಂತ ಅಡೆತಡೆಗಳನ್ನ ಅವರು ಎದುರಿಸ್ಬೇಕಾಯ್ತು. ದೇವ್ರ ಮೇಲೆ ಭಾರ ಹಾಕ್ಬೇಕಾಯ್ತು. ದೇವ್ರ ಮೇಲೆ ನಂಬಿಕೆಯನ್ನ ಅವರು ಬಲಪಡಿಸ್ಕೋಬೇಕಾಗಿತ್ತು ಪ್ರಿಯರೇ. ಈ ರೀತಿ ಹ್ಯೂಮನ್ಸ್ ಅಂದ್ರೆ ಈಗ ಮನುಷ್ಯರ ಸ್ವಭಾವ ಆ ರೀತಿ ಮರ್ತು ಹೋಗಿದ್ರೇನೋ ಬಹುಶಃ ಅವರು. ಈಗ ಮನುಷ್ಯರು ಮರ್ತು ಹೋಗ್ತಾರಲ್ಲ, ದೇವ್ರು ಮಾಡಿದ್ದ ಅಂದ್ರೆ ದೇವ್ರ ಉಪಕಾರಗಳನ್ನ ಮರ್ತು ಹೋಗ್ತಾರೆ. ಇಸ್ರಾಯೇಲ್ ಜನರು ಮರ್ತೋಗಿರ್ಬೋದು ಬಹುಶಃ. ದೇವನ ಗುಣಗುಟ್ಟಿದ್ರು, ನೀರ್ ಬೇಕು, ಊಟ ಬೇಕು, ಆಹಾರ ಬೇಕು ಅಂದ್ರೆ ಏನು ಅವರು ಮನುಷ್ಯರು ಮರ್ತೋದ್ರು ಅಂತ ಅನ್ಕೊಂತೀವಿ. ಈಗ ಈಸಿಯಾಗಿ ನಾವು ದೇವರ ಕೃಪೆ, ದೇವರು ಮಾಡಿರುವಂತ ಎಲ್ಲಾ ಅದ್ಭುತಗಳನ್ನ ಮರ್ತೋಗಿದ್ದ ಕಾರಣ ಈ ರೀತಿ ಅವರು ಗ್ರಮ್ಲಿಂಗ್ ಗುಣಗುಟ್ಟುವಂತ ಸಂದರ್ಭ ಬಂತು ಅಂತ ನೋಡ್ತೀವಿ. ಪ್ರಯಾಣದಲ್ಲಿ ನಾವು ನೋಡುವಾಗ ಪ್ರಿಯರೇ, ಈಗ ಈ ಪ್ರಯಾಣದಲ್ಲಿ ಅವರಿಗೆ ಯಾವ ರೀತಿ ಚಳಿ ಆಗದೆ, ಇಲ್ಲಾಂದ್ರೆ ಗಾಳಿಯಿಂದ ಆಗ್ಲಿ ಬಿಸಿಲಿಂದ ಆಗ್ಲಿ ದೇವ್ರು ಅವ್ರನ್ನ ಕಾಪಾಡ್ತಾ ಇದ್ರು. ಕತ್ಲಲ್ಲಿ ರಾತ್ರಿ ಅಗ್ನಿಸ್ತಂಭ, ಹಗ್ಲಲ್ಲಿ ಅವರು ಮೇಘ ಸ್ತಂಭದಿಂದ ದೇವ್ರು ಅವ್ರನ್ನ ಕಾಪಾಡ್ತಾ ಅವರು ನೆರಳಾಗಿ ಬರ್ತಾ ಇದ್ರು. ಇದೇನಂದ್ರೆ ನಾವು ನೋಡೋದೇನಂದ್ರೆ ದೇವ್ರು ಅವರನ್ನ ಒಂದು 2 ವಿಧವಾದಂತ ಆಶೀರ್ವಾದ, ಫಿಸಿಕಲಿ ಮತ್ತೆ ಸ್ಪಿರಿಚುವಲಿ, ಶಾರೀರಿಕ ಆಹಾರವನ್ನು ಮತ್ತೆ ಆತ್ಮಿಕ ಆಹಾರವನ್ನು ಸಹ ನೀಡ್ತಾ ಇದ್ರು. ಆತ್ಮಿಕ ಆಹಾರವನ್ನೇನಂದ್ರೆ ಒಂದು ಪರೀಕ್ಷೆ ಕೊಟ್ಟಿದ್ರು. ಆ ಆತ್ಮಿಕವಾದ ಪರೀಕ್ಷೆಯಲ್ಲಿ ಅವರು ದೇವ್ರ ಮೇಲೆ ಭಾರ ಹಾಕ್ಬೇಕಾಯ್ತು. ಆತ್ಮಿಕ ಜೀವಿತದಲ್ಲಿ ಅವ್ರಿಗೊಂದು ಪರೀಕ್ಷೆ ಇತ್ತು. ಇದು ದೇವ್ರ ಮೇಲೆ ಭಾರ ಹಾಕಿದಾಗ ದೇವರಿಗೆ ಅವ್ರನ್ನ ಆತ್ಮಿಕವಾಗಿ ಅವರು ಬಲ ಹೊಂದ್ಕೊಂತಿದ್ರು. ಶಾರೀರಿಕ ಆಹಾರವು ಸಹ ಅವರಿಗೆ ದೇವ್ರು ನೀಡ್ತಾ ಬಂದಿದ್ರು. ಮತ್ತೆ ಯಾವ ರೀತಿ ಅವರು ಇದರಿಂದ ದೇವರನ್ನ ಅವರು ಇನ್ನೂ ಹೆಚ್ಚಾಗಿ ದೇವ್ರು ತಿಳ್ಕೊಬೋದಿತ್ತು. ಈಗ 3 ದಿನಗಳ ಪ್ರಯಾಣ ಸಹ ನೋಡಿದೀವಿ. ಆದ ನಂತರ ಐಗುಪ್ತ ದೇಶದಿಂದ ಅವರು ಮಾರ ಅಂತ ಸ್ಥಳಕ್ಕೆ ಬಂದ್ರು. ಮಾರ ಅಂತ ಸ್ಥಳದಲ್ಲಿ ಅವರಿಗೆ ನೀರು ಕಹಿಯಾಗಿತ್ತು. ಆದ್ರೂ ಅಲ್ಲಿನೂ ಸಹ ಮೋಶೆಗೆ ಅವರು ಗುಣಗುಟ್ಟಿದ್ರು. ಆದ್ರೆ ಕಹಿಯಾದಂತ ನೀರ್ನ ದೇವರು ಸಿಹಿಯಾಗಿ ಮಾಡಿದ್ರು.
ಅಲ್ಲಿ ನೋಡುವಾಗ ಕಹಿಯಾದಂಥ ಮನಸ್ಸುಗಳು, ಹೃದಯಗಳು ಇರ್ತವೆ. ಅವನ್ನು ಸಹ ದೇವರು ಆತ್ಮಿಕವಾಗಿ ಬದಲಾವಣೆ ಮಾಡುವಂಥ ದೇವರಂತ. ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗ, ಕ್ರಿಸ್ತನ ನಾವು ಜೀವಿತದಲ್ಲಿ ಬಂದಾಗ ನಾವು ಅಭಿಪ್ರಾಯಗಳು ಸಹ ದೇವರು, ಕಹಿಯಾದ ಅಭಿಪ್ರಾಯಗಳು ದೇವರು ಬದಲಾಯಿಸುವಂಥ ದೇವರಾಗಿದ್ದಾರೆ ಪ್ರಿಯರೇ. ಅದಕ್ಕೆ ಇದು ಆತ್ಮಿಕವಾದಂಥ ಟ್ರಾನ್ಸ್ಫಾರ್ಮೇಶನ್ ಇಸ್ರಾಯೇಲ್ರಿಗೆ ದೇವರು ಕೊಡುವಂತವನಾಗಿದ್ದಾರೆ. ಮತ್ತೆ ನಾವು ಮುಂದೆ ನೋಡೋದು ಏನಂದ್ರೆ, ಒಂದು ಈ ಸಿನಾಯಿ ಪರ್ವತದಲ್ಲಿ ಈಗ ದೇವರು ಯಾವ ರೀತಿ ಅಲ್ಲಿಂದ ಗುಡ್ಡಕ್ಕೆ ಬಂದಾಗ ಮತ್ತೆ ಈ ನೀರಿನ ಅವಶ್ಯಕತೆ ಇತ್ತು. ನೀರು ಅವ್ರಿಗೆ ಬೇಕಾಗಿತ್ತು ಪ್ರಿಯ, ನೀರು. ಈ ನೀರನ್ನು ಸಹ ಒಂದು ಬಂಡೆಯಿಂದ ನೀರು ಬರುವಂತದ್ದು. ಇದು ಸಹ ನಾವು ನೋಡುವಾಗ ಇದನ್ನು ಯೇಸು ಕ್ರಿಸ್ತನನ್ನ ಆತನೇ ಬಂಡೆಯಾಗಿ, ಆತನೇ ಜೀವಜಲವಾಗಿ ಇದ್ದಾನಂತ ನಾವು ನೋಡ್ತೀವಿ. ಈ ಅನುಭವಗಳಿಂದ ನಾವು ಕಲಿಯುವಂಥದ್ದು ಏನಂದ್ರೆ, ನಾವು ಆ ರೀತಿ ಇರ್ಕೊಡುದು ಅಂತ, ಅಂದ್ರೆ ಗುಣಗುಟ್ಟು ಕೊಡುದು. ಅದಕ್ಕೆ ಕೆಲವೊಂದ್ಸತಿ ನಮ್ಮ ಹಕ್ಕುಗಳನ್ನ ಕೇಳಕ್ಕೆ ನಾವು ಹಿಂದೆ ಚರಿತೀವಿ. ಆದ್ರೆ ದೇವರು ಇದಾನೆ. ಆದ್ರೆ ಕೆಲವೊಂದ್ಸತಿ ದೇವರ ಮೇಲೆ ನಂಬಿಕೆಯನ್ನ ನಾವು ಇನ್ನೂ ಬಲ ಹೊಂದ್ಕೋಬೇಕಂತ ಒಂದು ಪರೀಕ್ಷೆದಲ್ಲಿ ಇರ್ಬೋದು, ಈ ಆತ್ಮಿಕ ಜೀವಿತದಲ್ಲಿ ಅಂತ ನಾವು ತಿಳ್ಕೊಬಹುದು ಪ್ರಿಯರೇ. ಈ ರೀತಿ ಇತ್ತು. ಮತ್ತೆ 16ನೇ ಅಧ್ಯಾಯಕ್ಕೆ ಬಂದಾಗ ದೇವರು ಆಹಾರವನ್ನು ಕೊಡುವಂತ ದೇವರು, ಪರಲೋಕದಿಂದ ದೇವರು ಆಹಾರವನ್ನು ಕೊಟ್ಟಿದ್ದ ಮನ್ನವನ್ನು, ಯಾವ ರೀತಿ ಮನ್ನಾ ದೇವರು ಕೊಡುವಾಗ ದೇವರ ಅದ್ಭುತಗಳನ್ನು ದೇವರು ಮಾಡಿದ್ದಾನೆ. ಪ್ರತಿದಿನವೂ ಆಹಾರವನ್ನು ದೇವರು ಕೊಟ್ಟಿದ್ದಾನೆ ಅವರಿಗೆ, ಅದೊಂದು ಅದ್ಭುತ. ಮತ್ತೆ ಸಬ್ಬತ್ ದಿನ ದೇವರು 2ರಷ್ಟು ಕೊಟ್ಟಿದ್ದಾನೆ, 6ನೇ ದಿನ 2ರಷ್ಟು ಕೊಟ್ಟಿದ್ದಾನೆ. ಸಬ್ಬತ್ ದಿನ ಆಹಾರ ಬೀಳಲಿಲ್ಲ. ಮತ್ತೆ ಇದು ಸಹ ಒಂದು ಅದ್ಭುತವನ್ನು ನಾವು ಕಳೆದ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಈ ರೀತಿ ಈಗ ಮೋಶೆಗೆ ದೇವರು ತಿಳಿಸಿರುವಂತ ಮಾತುಗಳು, ಮೋಶೆಗೆ ದೇವರು ಕೊಟ್ಟಂತ ಒಂದು ಜವಾಬ್ದಾರಿಯನ್ನ, ನಾಯಕತ್ವದಲ್ಲಿ ಆತನಿಗೆ ಜವಾಬ್ದಾರಿ ಒತ್ತಡ ಆಗಿತ್ತು ಕಾರಣದಿಂದ ಜತ್ರು, ನಾವು ನೋಡ್ತೀವಿ ಆತನ ಮಾವನಾದಂತ ಜತ್ರು ಒಳ್ಳೆಯ ಒಂದು ಆಲೋಚನೆಯನ್ನು ಕೊಡ್ತಾನೆ, ಸಲಹೆಗಳನ್ನು ಕೊಡ್ತಾನೆ. ಇದರಲ್ಲೂ ಸಹ ನೋಡುವಾಗ ಆ ಸಲಹೆಗಳಲ್ಲಿ ನಾಯಕತ್ವಕ್ಕೆ ಆತನ ದೈವಿಕವಾದಂತ ವ್ಯಕ್ತಿಯಾಗಿದ್ದಾನೆ, ದೇವ್ರ ಸಂಗಡ ಮಾತಾಡಿದನು. ಆದ್ರೂ ಆತನು ಅವ್ರ ಮಾವನಾದ ಜತ್ರುಗೆ ಆತನ ಏನ್ ಮಾಡಿದ್ದಾನೆ, ಕಿವಿಗೊಟ್ಟು ಆತನ ಮಾತುಗಳನ್ನ ಲಕ್ಷ್ಯ ಕೊಟ್ಟನು ಪ್ರಿಯರೇ. ನಿರ್ಲಕ್ಷಣೆ ಮಾಡ್ಲಿಲ್ಲ. ಯಾಕಂದ್ರೆ ಇದು ಆತನ ಅವ್ರ ಎಲ್ಲರಿಗೆ ಒಂದು ಹಿತವಾಗಿತ್ತು. ದೇವರು ಜತ್ರು ಅವ್ರ ಮಾವನ ಉಪಯೋಗಿಸ್ಕೊಂಡಿದ್ದಾನಂತ ನಾವು ನಂಬ್ತೀವಿ. ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಆತನು ಕೊಟ್ಟಂತ ಒಂದು ಒಳ್ಳೆ ಉತ್ತಮವಾದಂತ ಸಲಹೆ. ಈಗ ನಮಗೆ ಲೀಡರ್ಶಿಪ್ ನಾವು ನೋಡ್ತಾ ಇದೀವಿ, ನಾಯಕತ್ವ ನೋಡ್ತಾ ಇದೀವಿ. ಈ ಗುಣಗಳು ನೋಡ್ಕೊಂಡ್ರೆ ನಮಗೆ ನಾಯಕತ್ವ ಎಷ್ಟು ಒಳ್ಳೇದಾಗುತ್ತೆ. ಎಲ್ಲದಕ್ಕಿಂತ ಕ್ರಿಸ್ತನ ಗುಣಗಳು ನಮ್ಗೆ ಮುಖ್ಯವಾಗಿದೆ ಪ್ರಿಯರೇ. ಎಲ್ಲ ಈ ಜತ್ರು ಹೇಳಿದ್ದು ಗುಣಗಳು ಒಳ್ಳೇದು, ನಾವು ಇದಕ್ಕಿಂತ ನಮಗೂ ಶ್ರೇಷ್ಠವಾದದ್ದು ಇದೆ. ದೇವರಿಗೆ ಭಯಪಡುವಂತ ದೇವರಿಗೆ ಭಯಪಡುವಂಥವ್ರು, ಮತ್ತೆ ಸಮರ್ಥರು, ಮತ್ತೆ ನಂಬಿಗಸ್ತರು ಆಗಿರ್ಬೇಕು, ಮತ್ತೆ ಲಂಚ ಮುಟ್ಟದವರು. ಈ ರೀತಿ ಎಲ್ಲದಕ್ಕಿಂತ ನಮ್ಗೆ ತಿಳ್ಕೊಳ್ಳೋದು ಯೇಸು ಕ್ರಿಸ್ತನ ಅಂತ. ಹಾಗೆ ನಾವು ಗುಣಲಕ್ಷಣಗಳು ಇಟ್ಕೊಂಡು ಇನ್ನೂ ಚೆನ್ನಾಗಿರ್ತಿತ್ತು ಪ್ರಿಯರೇ. ಆ ಸಮಯದಲ್ಲಿ ಸಹ ಈ ಗುಣಗಳು ಯೇಸು ಕ್ರಿಸ್ತನಲ್ಲಿ ಇದ್ದಾವೆ. ಮತ್ತೆ ಈ ರೀತಿ ನಾಯಕತ್ವದಲ್ಲಿ ಇಂಥವ್ರನ್ನ ನಾವು ಆರೈಕೆ ಮಾಡ್ಕೋಬೇಕಂತ ನಾವು ಕೊಟ್ಟಂತ ಒಂದು ಚೆಕ್ ಲಿಸ್ಟ್ ಅಂತೀವಲ್ಲ, ಇದಕ್ಕಿಂತ ನಾವು ಇದನ್ನ ನೋಡಲ್ಲ. ಕೆಲವೊಂದ್ಸತಿ ನಾವು ಮೆಜಾರಿಟಿ ನೋಡ್ತೀವಿ, ನಮ್ಮ ಒಂದು ಎಲ್ಲ ರಾಜಕೀಯದಲ್ಲೂ ಎಲ್ಲ ಕಡೆನೂ ನಮ್ಮ ಮೆಜಾರಿಟಿ ಏನಿದೆ ಅದು. ಆದ್ರೆ ಈ ಚೆಕ್ ಲಿಸ್ಟ್ ಅನ್ನ ಇದ್ರೆ ಚೆನ್ನಾಗಿರುತ್ತೆ. ದೇವ್ರಿಗೆ ಭಯಪಡುವಂಥದ್ದು, ಸಾಮರ್ಥ್ಯಗಳು, ನಂಬಿಗಸ್ತರಾಗಿರ್ಬೇಕು, ಮತ್ತೆ ಲಂಚ ಮುಟ್ಟದವರು. ಆ ರೀತಿ ಇರುವಾಗ ಇವರನ್ನ 1000 ಜನರ ಮೇಲೆ 100, 200, 500 ಇಂತಹ ಜವಾಬ್ದಾರಿಗಳನ್ನು ಕೊಟ್ಟು ದೊಡ್ಡ ಸಮಸ್ಯೆಗಳು ಮೋಶೆ ಹತ್ರ ತರುವಂಥದ್ದು. ಈ ರೀತಿ ಪ್ರಿಯರೇ ನಾವು ಮುಂದೆ ನೋಡುವಾಗ ಇವೆಲ್ಲವೂ ನಮಗೆ ಎಷ್ಟು ಈ ದಿನನಿತ್ಯ ಜೀವಿತದಲ್ಲಿ ನಮಗೂ ಒಂದು ಕ್ರಮ ಅವಶ್ಯಕತೆ ಇದೆ. ಈ ಕ್ರಮ ಇದ್ರೆ ನಮ್ಗೆ ಎಷ್ಟು ತುಂಬಾ ಒಳ್ಳೇದು. ಈ ಕ್ರಮವನ್ನು ನಾವು ಪಾಲಿಸ್ಬೇಕಾಗಿದೆ. ಕ್ರಮ ಇಲ್ಲದಾಗ ನಾವು ಯಾವಾಗ್ಲೂ ನಮಗೆ ಸಮಸ್ಯೆಗಳು ಬರುವಂತದ್ದಾಗಿದೆ ಪ್ರಿಯರೇ. ಈ ಕ್ರಮವನ್ನು ತಪ್ಪಿದ್ರೆ ನಮಗೆ ಸಮಸ್ಯೆಗಳು. ಆ ರೀತಿ ಈ ಕಳೆದ ದಿನಗಳಿಂದ ನಾವು ನೋಡುವಂಥದ್ದು ಈ ವಿಷಯಗಳನ್ನ ನಾವು ಮತ್ತೆ ಚರ್ಚಿಸ್ತಾ ಇದ್ದೀವಿ. ಈ ಶುಕ್ರವಾರ ಪಾಠದಲ್ಲಿ ಜಸ್ಟ್ ಒಂದು ರಿವಿಷನ್ ತರ. ಮತ್ತೆ
ಈ ರಿವಿಷನ್ ಅನ್ನ ದೇವರು ಯಾವ ರೀತಿ ಇವರನ್ನ ನಡೆಸಿದ್ದಾನೆ ಜನರನ್ನ, ಇವಾಗ್ಲೂ ನಮ್ಮ ಜೀವಿತದಲ್ಲಿ ನಾವು ವ್ಯಕ್ತಿಗತವಾಗಿ ನೋಡ್ಕೊಳ್ಳುವಾಗ ಯಾವ ರೀತಿ ದೇವ್ರು ನಮ್ಮ ನಡೆಸ್ತಾ ಇದ್ದಾರೆ, ಇನ್ನು ಯಾವ ರೀತಿ ಮುಂದೆ ನಾವು ದೇವ್ರ ಮೇಲೆ ಆದ್ಕೊಂಡು ನಡಿಬೇಕಾಗಿದೆ ಅಂತ ನಮಗೆ ಒಂದು ವಿಶ್ವಾಸದ ಒಂದು ಪರೀಕ್ಷೆ, ನಮಗೆ ಆತ್ಮಿಕವಾದ ಪರೀಕ್ಷೆ ಇರುವಂತದ್ದಾಗಿದೆ ಪ್ರಿಯರೇ. ಮತ್ತೆ ಮೋಶೆ ಬಂಡೆಯನ್ನ ಹೊಡೆಯುವಂಥದ್ದು ಅದು ನೋಡ್ತೀವಿ. ಜೀವಜಲ, ನಾವು ಜೀವಜಲದ ಬಗ್ಗೆ, ಜೀವದ ರೊಟ್ಟಿ ಯೇಸು ಕ್ರಿಸ್ತನಾಗಿದ್ದಾನೆ. ರೊಟ್ಟಿ ಮತ್ತು ಜೀವಜಲ ಈ ಎರಡು ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿದೆ ಪ್ರಿಯರೇ. ಯಾವ ರೀತಿ ಮೋಶೆನು ಇದ್ದಾಗ ಆ ಒಂದು ದೇವರ ಒಂದು ಅದ್ಭುತವಾದಂತ ಮಿಸಸ್ ವೈಟ್ ಅಮರ್ ಅಂತಾರೆ, ಆ ಬಂಡೆ ಪಕ್ಕ ಯೇಸು ಕ್ರಿಸ್ತನ್ ಇದ್ದ ಅಂತ. ಯಾವಾಗ ಮೋಶೆ ಆ ಬಂಡೆಯನ್ನು ಹೊಡೆಯುವಾಗ ಯೇಸು ಕ್ರಿಸ್ತನು ಆ ಬಂಡೆ ಪಕ್ಕದಲ್ಲಿ ನಿಂತಿದ್ದಾನಂತ ಅವರು ಹೇಳ್ತಾರೆ. ಮತ್ತೆ ಆದರೂ ದೇವರು ಅದ್ಭುತವಾಗಿ ಅವ್ರಿಗೆ ನೀರನ್ನ ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕೆ ನಾವು ಪೇಟ್ರಿಕ್ ಅಂಡ್ ಪ್ರಾಫಿಟ್ಸ್ ಪುಸ್ತಕದಲ್ಲಿ ನೋಡಬಹುದು ನೀರಿನ ಒಂದು ಸಿಂಬಲ್ ಏನಾಗಿದೆ ಅಂದ್ರೆ ಜೀವ. ಯಾಕಂದ್ರೆ ನೀರಿಲ್ಲದೆ ನಾವು ಜೀವಿಸಕ್ ಆಗಲ್ಲ. ಆ ರೀತಿ ಇಸ್ರಾಯೇಲ್ ಜನರು ಅರಣ್ಯದಲ್ಲೂ ಸಹ ದೇವರು ಅವ್ರಿಗೆ ನೀರು ಒದಗಿಸಿದಾನೆ, ಅವರನ್ನ ಎಷ್ಟು ಕಾಳಜಿ ವಹಿಸ್ತಾನೆ ದೇವ್ರಂತ ನಾವು ನೋಡ್ಬೋದು. ಅವ್ರು ಆತನನ್ನ ನಂಬಿರುವಾಗ, ಆತನನ್ನು ವಿಧೇಯರಾಗಿರುವಾಗ ದೇವ್ರು ಯಾವ ರೀತಿ ಅವರನ್ನ ನಡೆಸಿದಾನೆ. ಅದೇ ರೀತಿ ಸ್ವಾಮಿ, ನಾವು ಯಾವ ಶೋಧನೆಗಳಿಗೆ ಒಳಗಾಗದಂತೆ ನಾವು ಇರ್ಬೇಕಂತ ಹೇಳಿ ಇದು ಹೇಳುವಂತ ಮಾತು. ಯಾಕಂದ್ರೆ ಈ ಪರೀಕ್ಷೆ ದೇವ್ರು ಮಾತ್ರ ಪರೀಕ್ಷೆ ಕೊಡ್ತಾನೆ, ಸೈತಾನನು ಶೋಧಿಸ್ತಾನೆ ಅಂತ ನಾವು ನೆನ್ಪಿಟ್ಕೋಬೇಕು. ಪರೀಕ್ಷೆಗಳಲ್ಲಿ ನಾವು ಎಂದಿಗೂ ಬೇಸರಗೊಳ್ಳಕೂಡದು. ಅದಕ್ಕೆ ಈ ಯೇಸು ಕ್ರಿಸ್ತನು 1 ಕೊರಿಂಥಿ 10ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ, ಇದು ಯೇಸು ಕ್ರಿಸ್ತನೇ ಆ ಒಂದು ಬಂಡೆ ಆಗಿದಾನಂತ, ಆತ್ಮಿಕವಾದಂತ ಬಂಡೆಯಾಗಿ ಇದಾನೆ ಅಂತ ನಾವು ನೋಡ್ತೀವಿ ಪ್ರಿಯರೇ. ಆತನಿಂದ ಬರುವಂತ ಜೀವ ಜಲ. ನಾವು ಆ ರೀತಿ ಮುಂದೆ ಹೋಗೋಣಂತೆ. ಮೋಶೆಯ ಒಂದು ನಾಯಕತ್ವದಲ್ಲಿ ಆತನಲ್ಲಿ ಇರುವಂತ ಒಳ್ಳೆ ಗುಣಗಳು, ಜವಾಬ್ದಾರಿ ಅಂತ ಗುಣಗಳು, ಸಾತ್ವಿಕನಾಗಿದ್ದನು, ಆತನು ಒಳ್ಳೆ ನಾಯಕನು ಪ್ರಿಯರೇ. ನೋಡುವಾಗ ಆತನಲ್ಲಿ ಎಷ್ಟು ಒಳ್ಳೆತನ ಇದೆ ಅಂದ್ರೆ ಜನರಿಗಾಗಿ ಆತ ಪ್ರಾಧೇಯ ಪಡ್ತಾ ಇದ್ದ, ಈ ಜನರನ್ನು ರಕ್ಷಿಸು, ಇಲ್ಲದೆ ನನ್ನ ಹೆಸರು ಜೀವಬಾಧೆ ಪುಸ್ತಕದಿಂದ ನನ್ನ ಹೆಸರನ್ನು ತೆಗೆದ್ಬಿಡು ಅಂತಿದ್ದ. ನೋಡಿ, ಇಂಥ ಒಂದು ಲೀಡರ್ಶಿಪ್ ಯಾವ ರೀತಿ ಇದೆ ಅಂತ ನೋಡ್ತೀವಿ. ಜನರನ್ನ ಪ್ರೀತಿಸುವಂತ, ಯಾವ ಭೇದ ಭಾವ ಇಲ್ಲದೆ ಪ್ರೀತಿಸುವಂತ ನಾಯಕತ್ವ. ಆ ರೀತಿ ದೇವರು, ನಾನು ಕೆಲವು ಸತಿ ನಮ್ಮ ಸಮಸ್ಯೆಗಳಿದ್ದಾಗ ನಾವು ಯಾರ ಪಕ್ಕ ಹೋಗ್ಬೇಕಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ನಾವು ಯಾವುದೇ ಸಮಸ್ಯೆ ಇದ್ರು ನಾವು ಅವ್ರ ಪರವಾಗಿ ಇವ್ರ ಪರವಾಗಿ ಇಲ್ಲದೆ, ಕೆಲವೊಬ್ರು ಅಂತಾರ ನ್ಯೂಟ್ರಲ್ ಆಗಿರಪ್ಪ ನೀವು ಅಂತಿದ್ರು. ಯಾಕೆ ನ್ಯೂಟ್ರಲ್ ಆಗಿರ್ಬೇಕು? ನಾವು ಯಾಕೆ ದೇವ್ರ ಕಡೆ ಇರಬಾರ್ದು? ನಾನು ದೇವ್ರ ಪರವಾಗಿರ್ತೀನಿ, ನಾನು ಅವ್ರ ಪರವಾಗಿರಲ್ಲ, ಇವ್ರ ಪರವಾಗಿರಲ್ಲ, ನಾನು ದೇವ್ರ ಪರವಾಗಿರ್ತೀನಿ ಅಂತ ಹೇಳಿದ್ರೆ ಎಷ್ಟು ಉತ್ತಮವಾಗ್ತಿತ್ತು. ಯಾಕಂದ್ರೆ ಮೋಶೆ ಯಾವ ರೀತಿ ದೇವ್ರ ಪರವಾಗಿದ್ದು ಆ ಜನರನ್ನ, ದೇವ್ರ ಸಂದೇಶಗಳನ್ನ ಅವ್ರಿಗೆ ನೀಡುವಂತನಾಗಿದ್ದನು ಪ್ರಿಯರೇ. ಈ ರೀತಿ ನಮಗೆ ಅಗತ್ಯ ಒಂದು ನೋಡ್ತಾ ಇದೀವಿ ಕೊನೆ ದಿನ ಜೀವಿತದಲ್ಲಿ. ಮತ್ತೆ ನಾವು ಮುಂದೆ ನೋಡ್ಕೊಳ್ಳುವಂತ ವಿಷಯ ಏನಂದ್ರೆ, ಪವಿತ್ರಾತ್ಮನು ಸಹ ನಮಗೆ ಸ್ಪಿರಿಟ್ ಆಫ್ ಲೈಫ್ ಅಂತಿದೆ, ವಾಟರ್ ಆಫ್ ಲೈಫ್. ಈಗ ಆ ರೀತಿ ಈ ಜೀವಜಲ ಒಂದು 4ನೇ ಅಧ್ಯಾಯ, ಯೋಹಾನ 4ನೇ ಅಧ್ಯಾಯದಲ್ಲಿ ನೋಡುವಾಗ, 4ನೇ ಅಧ್ಯಾಯ 14ನೇ ವಚನದಲ್ಲಿ ಆತ್ಮನು ಸಹ ಜೀವ ಜಲವಾಗಿ ನಮ್ಮ ಜೊತೆ ಇರುವಂತನಾಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ಆತ್ಮನು ನಮ್ಮ ಹೃದಯದ ಒಂದು ಆತ್ಮಿಕ ದಾಹವನ್ನು ಪೂರೈಸುವಂತನಾಗಿದ್ದಾನೆ. ಕೆಲವೊಂದು ಆತ್ಮಿಕ ದಾಹ ಇರುತ್ತೆ ನಮಗೆ, ಕೆಲವು ಸಂದೇಶಗಳಿಂದ, ವಾಕ್ಯಗಳಿಂದ, ನಮಗೆ ಬೈಬಲ್ ಸತ್ಯವೇದವನ್ನು ಓದೋದ್ರಿಂದ ಯಾವ ರೀತಿ ನೀರು ನಮ್ಮನ್ನ ದಾಹವನ್ನು, ಶಾರೀರಿಕ ದಾಹವನ್ನು ತೀರಿಸ್ತದೋ, ಅದೇ ಪ್ರಕಾರ ನಮ್ಮ ಆತ್ಮಿಕ ಜೀವಿತವೂ ಸಹ ಸಂತೋಷದಿಂದ ಪವಿತ್ರಾತ್ಮನು ತೀರಿಸುವಂತನಾಗಿದ್ದಾನೆ ಪ್ರಿಯರೇ. ಯೋಹನ 6ನೇ ಅಧ್ಯಾಯ 51ನೇ ವಚನದಲ್ಲಿ ನೋಡುವಾಗ, ಯೇಸು ರೊಟ್ಟಿ ಅಂದ್ರೆ ಆತನ ದೇಹಕ್ಕೆ ಆತನು ಹೋಲಿಸ್ಕೊಂತ ಇದ್ದ. ನನ್ನ ದೇಹವನ್ನು ತಿಂದು
ಅವರು ನಿತ್ಯ ರಾಜ್ಯಕ್ಕೆ ಶರೀರವು ಸಹ ಆತನು ಪರಲೋಕದಿಂದ ಬಂದಂತ ರೊಟ್ಟಿ ಅಂತ ಹೇಳಿ ಆತನು ಯೋಹಾನ 6:51 ನಾವು ನೋಡುವಂತದ್ದಾಗಿದೆ. ಯಾಕಂದ್ರೆ ನಾವು ಆತನ ದೇಹವು ಕಲ್ವಾರಿ ಶಿಲುವೆ ಮೇಲೆ ಜಡೆಯಲ್ಪಟ್ಟಿತ್ತು, ಆತನ ದೇಹವು ಮುರಿಯಲ್ಪಟ್ಟಿತ್ತು. ಎಲ್ಲಾ ಜನಕ್ಕಾಗಿ ಅದು ದೇಹವು ಆ ಶಿಲುವೆ ಮೇಲೆ ಆತನು ನಮಗಾಗಿ ಪ್ರಾಣ ತ್ಯಾಗವನ್ನು ಮಾಡುವಂತನಾಗಿದ್ದಾನೆ ಪ್ರಿಯರೇ. ಈ ರೀತಿ ನಾವು ನೋಡುವಾಗ ಕೇಳಿಸ್ತಾ ಇಲ್ವಲ್ಲ ಮಾಸ್ಟರ್? ನೀವು ಮಾತಾಡ್ತಾ Hello? ಇರೋದು ಕೇಳಿಸ್ತಾ ಇಲ್ಲ. ಇವಾಗ ಕೇಳಿಸ್ತಾ ಇದೆ ನೋಡಿ. ಏನಾಯ್ತು ನೋಡಿ. ಕೇಳಿಸ್ತಾ ಹೌದಾ? ಮ್ಯೂಟ್ ಆಗಿದೆಯೋ ಅಥವಾ ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ. ಮೋಸ್ಟ್ಲಿ ಅಲ್ಲಿಂದ ಸ್ವಲ್ಪ ಡಿಸ್ಟರ್ಬ್ ಅನ್ಸುತ್ತೆ. ಸ್ವಲ್ಪ ನೋಡೋಣ. ಮಾಡ್ತಾನೆ ಇರು. ಕುಶಾಪ್ ಅವರಿದ್ದಾರೆ. ಓಕೆ, ಅವರು ಸಾಕಷ್ಟು ಮಾಹಿತಿಗಳನ್ನ ಪರಿಷ್ಕರಣೆ ಮುಖಾಂತರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ. ಬೋಧಕರಾದಂತ ವಿಲ್ಸನ್ ಎಲಿಯಾಸ್ ಅವರಿಗೆ ಕರ್ತನವ್ರನ್ನ ಆಶೀರ್ವಾದ ಮಾಡ್ಲಿ. ವಾರದೆಲ್ಲ ಪಾಠಗಳಲ್ಲಿ ಅವ್ರು ನಮ್ಮೊಟ್ಟಿಗಿದ್ದು ದೇವರಾತ್ಮನಿಂದ ನಡೆಸಲ್ಪಟ್ಟು ಅನೇಕ ಚರ್ಚೆಗೆ, ವಿಮರ್ಶೆಗೆ ಅನುಕೂಲವಾಗುವಂತೆ ಪಾಠಗಳನ್ನ ನಡೆಸಿ ಅನೇಕ ಸತ್ಯವನ್ನ ದೇವರ ಮಕ್ಕಳಾದ ನಾವು ಕಲಿಯುವಂತೆ ಕಾರ್ಯ ಮಾಡಿದ್ದಾರೆ. ದೇವರವ್ರನ್ನ ಆಶೀರ್ವಾದ ಮಾಡ್ಲಿ. ಈಗ ಈ ವಿಷಯದಲ್ಲಿ ಈ ವಾರದ ಪಾಠದಲ್ಲಿ ಇನ್ನಷ್ಟು ಬೆಳಕನ್ನ ಚೆಲ್ಲುವುದಾದ್ರೆ, ಇನ್ನಷ್ಟು ವಿಷಯಗಳನ್ನ, ಸಂಗತಿಗಳನ್ನ ಹಂಚಿಕೊಳ್ಳುವುದಾದ್ರೆ, ಹಿರಿಯರು, ಬೋಧಕರು ನಮ್ಮ ಜೊತೆಯಲ್ಲಿ ಇದ್ದೀರಿ. ಈ ಜೀವ ಜಲ ಮತ್ತು ಮನ್ನ ಎಂಬುದಾಗಿ ಈ ವಾರದ ಪಾಠದಲ್ಲಿ ನಾವು ಕಲಿತಂತ ವಿಷಯಗಳಲ್ಲಿ ಇನ್ನಷ್ಟು ಹಂಚಿಕೊಳ್ಳಿಕ್ಕೆ ಸಾಧ್ಯ ಎಂಬುದಾದ್ರೆ ಖಂಡಿತವಾಗಿ ತಾವು ಹಂಚಿಕೊಳ್ಬೇಕೆಂದ ಕೇಳ್ಕೊಳ್ತೇವೆ. ಯಾವುದು ಏನು ಇಲ್ಲ ಅಂತೀರಾ? ಇಲ್ಲಿ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಕೊನೆಯದಾಗಿ, ದೇವರು ಇತ್ರೋ ನನಗೆ ಸತ್ಯ ದೇವರಾದ ಯೆಹೋವನು ತನ್ನ ಜನರಿಗೆ ಮಾಡಿದ ಅದ್ಭುತ ಕಾರ್ಯಗಳ ಬಗ್ಗೆ ತಿಳಿದುಕೊಂಡ ಅಂಶವನ್ನು ಗಮನಿಸಿ. ವಿಮೋಚಕಂಡ 18:8 ನಮ್ಮ ಸಮುದಾಯ, ಸಮಾಜಕ್ಕೆ, ಸಭೆಯಾಗಿ ನಾವು ಯಾವ ರೀತಿ ಸಾಕ್ಷಿಗಳಾಗಿದ್ದೇವೆ? ಇದು ಮೊದಲನೆಯ ಒಂದು ಪ್ರಶ್ನೆ. ಇತ್ರೋನನ ಮುಖಾಂತರವಾಗಿ ಯೆಹೋವನು ತನ್ನ ಜನರಿಗೆ ಮಾಡಿದ ಅದ್ಭುತ ಕಾರ್ಯಗಳ ಬಗ್ಗೆ ತಿಳಿದುಕೊಂಡ ಅಂಶವನ್ನ ಗಮನಿಸಿ. ಅಂದ್ರೆ ಇತ್ರೋನನು ಯೆಹೋವ ದೇವರು ತನ್ನ ಜನರಿಗೆ, ಅಂದ್ರೆ ಇಸ್ರಾಯೇಲರಿಗೆ ಮಾಡಿದಂತ ಅದ್ಭುತ ಕಾರ್ಯಗಳ ಕುರಿತಾಗಿ ದೇವರ ಮಹತ್ವವನ್ನ ಅರಿತುಕೊಂಡ ಹಾಗೆ ನಮ್ಮ ಸಮುದಾಯ, ನಮ್ಮ ಸಮಾಜಕ್ಕೆ, ಸಭೆಯಾಗಿ ನಾವು ಯಾವ ರೀತಿ ಸಾಕ್ಷಿಗಳಾಗಿದ್ದೇವೆ? ಇಸ್ರಾಯೇಲರ ಜೊತೆ ಹೇಗೆ ದೇವರು ಅವರನ್ನ ತನ್ನ ಸಾಕ್ಷಿಗಳಾಗಿ ಉಪಯೋಗಿಸ್ಕೊಂಡು, ಹಾಗೆ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ದೇವರ ನಡೆಸುವಿಕೆಯ ಮುಖಾಂತರವಾಗಿ ಇತರ ಜನರಿಗೆ, ಸಮುದಾಯಕ್ಕೆ, ಸಭೆಗೆ, ಸಮಾಜಕ್ಕೆ ನಾವು ಹೇಗೆ ಸಾಕ್ಷಿಗಳಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಹೇಗೆ, ಯಾವ ರೀತಿ ನಾವು ಸಾಕ್ಷಿಗಳಾಗಿರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆಯನ್ನ ಹಾಕಿದ್ದಾರೆ. ಸೊ ಸಾಧ್ಯನಾ? ನಾವು ನಮ್ಮಿಂದ ದೇವರು ಅದ್ಭುತ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯನಾ? ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳಾಗುತ್ತಾ? ಇತರರು ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರು ನಮ್ಮನ್ನು ನಡೆಸಿದ್ದಾನ? ಇದು ನಮ್ಮ ಅನುಭವ ಆಗಿದೆಯಾ? ಮತ್ತು ಇದು ಆಗ್ಬೇಕಾ? ಈ ಕೊನೆ ಕಾಲದಲ್ಲಿ ಯಾವ ರೀತಿ ನಮ್ಮ ಜೀವಮಾನ ಇರ್ಬೇಕಾ? ಸೊ ಹಾಗೇನಾದ್ರೂ ನಮ್ಮ ಜೀವಮಾನದಲ್ಲಿ ಅನುಭವಗಳಿದೆಯಾ? ಇದ್ರೆ ಹಂಚ್ಕೊಳ್ಬೇಕೆಂದಾಗಿ ಕೇಳ್ಕೊಳ್ತೇನೆ. ನಮ್ಮಿಂದ ನಮ್ಮ ದೇವರು ದೊಡ್ಡವನು, ನಿಮ್ ದೇವರು ದೊಡ್ಡವನು, ನಿಮ್ ದೇವರು ಉನ್ನತನು, ದೇವರು ಸರ್ವಶಕ್ತನು ಎಂಬುದಾಗಿ
ಜನರು ಅರ್ಥ ಮಾಡ್ಕೊಂಡಂತ ಒಂದು ರೀತಿ ಜೀವಿತ ನಮ್ಮ ಸಭೆಯಿಂದಾಗಲಿ, ನಮ್ಮ ಆರಾಧನೆಯಿಂದಾಗಲಿ, ನಮ್ಮ ವೈಯಕ್ತಿಕವಾದಂಥ ನಡವಳಿಕೆಯಿಂದಾಗಲಿ ಅಥವಾ ನಮ್ಮ ಭಕ್ತಿಯಿಂದಾಗಲಿ ಜನರಿಗೆ ಒಂದು ಉದಾಹರಣೆ ಸಿಕ್ಕಿದೆಯಾ? ಸೊ ಇದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಾವು ಸಾಕ್ಷಿಗಳಾಗಿ ಜೀವಿಸಬೇಕೆಂಬುದಾಗಿ ಇದು ತಿಳಿಸುವಂತದ್ದಾಗಿದೆ. ಇಲ್ಲಿ 1 ಕೊರಿಂಥ 10ನೇ ಅಧ್ಯಾಯ 4ನೇ ವಚನವನ್ನು ಓದ್ಬಿಡೋಣ. 2ನೇ ಪ್ರಶ್ನೆ ಓದ್ಬಿಟ್ರೆ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಕಾಣ್ತದೆ. 10ನೇ ಅಧ್ಯಾಯ 4ನೇ ವಚನ. ಓಕೆ. ಒಂದೇ ಆಹಾರವನ್ನು ತಿಂದರು, ಅವರಲ್ಲೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ದೇವರು ಜನರನ್ನು ದ್ವೇಷಿಸುವವನು, ಸೇಡು ತೀರಿಸುವವನು ಮತ್ತು ಜನರ ತಪ್ಪುಗಳನ್ನು ಕ್ಷಮಿಸಿದವನಾಗಿದ್ದಾನೆಂದು ಹಿಂದೆ ಕೆಲವರು ದೇವರ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿದ್ದ ಬಗ್ಗೆ ಈ ವಚನವು ನಮಗೇನು ತಿಳಿಸುತ್ತದೆ. ಆದರೆ ಕ್ರಿಸ್ತನು ಪ್ರೀತಿ ಸ್ವರೂಪನು, ಕ್ಷಮಿಸುವ ದೇವರು ಆಗಿದ್ದಾನೆಂದು ಇಂದು ಸಹ ಕೆಲವರು ನಂಬಿಕೆ ಹೊಂದಿದ್ದಾರೆ. ಈ ನಂಬಿಕೆಯು ತಪ್ಪೆಂದು ಹೇಗೆ ಈ ವಚನವು ತಿಳಿಸುತ್ತದೆ? ಅರ್ಥ ಆಯ್ತು ಅಂತಾರೆ ಈ ಪ್ರಶ್ನೆ. ಈ ಪ್ರಶ್ನೆಗೆ ಯಾರಾದ್ರೂ ವ್ಯಾಖ್ಯಾನಿಸಿದ್ದು ಆದ್ರೆ ದಯಮಾಡಿ ವ್ಯಾಖ್ಯಾನಿಸಬೇಕೆಂದಾಗಿ ಕೇಳ್ಕೊಳ್ತೇನೆ. ಇನ್ನೊಂದ್ಸಾರಿ ಓದ್ತೇನೆ. ಈಗಾಗಲೇ 1 ಕೊರಿಂಥ 10ನೇ ಅಧ್ಯಾಯ 4ನೇ ವಚನ ಓದಿದ್ದೇನೆ. ಆತನ ಬಂಡೆಯಾಗಿ ಅವರ ಹಿಂದೆ ಹೋಗ್ತಿದ್ನು, ಆ ಬಂಡೆಯಿಂದ ಬಂದಂತ ನೀರನ್ನು ಅವರು ಕುಡಿತಿದ್ರು. ದೇವರು ಅವರ ಜೊತೆಯಲ್ಲಿದ್ದುಕೊಂಡು ಅವನ್ನ ಸಂರಕ್ಷಿಸುವುದೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಆದರೆ ದೇವರು ಜನರನ್ನ ದ್ವೇಷಿಸುವವನು, ಸೇಡು ತೀರಿಸುವವನು ಮತ್ತು ಜನರ ತಪ್ಪುಗಳನ್ನು ಕ್ಷಮಿಸದವನಾಗಿದ್ದಾನೆಂದು ಹಿಂದೆ ಕೆಲವರು ದೇವರ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿದ್ದ ಬಗ್ಗೆ ಈ ವಚನವು ನಮ್ಗೇನು ತಿಳಿಸುತ್ತದೆ. ಕ್ರಿಸ್ತನು ಪ್ರೀತಿ ಸ್ವರೂಪನು, ಕ್ಷಮಿಸುವ ದೇವರು ಆಗಿದ್ದಾನೆಂದು ಇಂದು ಸಹ ಕೆಲವರು ನಂಬಿಕೆ ಹೊಂದಿದ್ದಾರೆ. ಈ ನಂಬಿಕೆಯು ತಪ್ಪೆಂದು ಹೇಗೆ ಈ ವಚನವು ತಿಳಿಸುತ್ತದೆ? ದೇವರು ಜನರನ್ನ ದ್ವೇಷಿಸ್ತಾನೆ, ಸೇಡನ್ನ ತೀರಿಸ್ಕೊಳ್ತಾನೆ, ತಪ್ಪುಗಳನ್ನ ಕ್ಷಮಿಸುವುದಿಲ್ಲ ಎಂತಕ್ಕಂತ ಒಂದು ಭಾವನೆ ಜನರಲ್ಲಿ. ಆದ್ರೆ ದೇವರು ಪ್ರೀತಿ ಸ್ವರೂಪನು, ಕ್ಷಮಿಸುವ ದೇವರು ಆಗಿದ್ದಾನೆ ಅಂತ ಕೆಲವರು ನಂಬ್ತಾರೆ. ಇದರಲ್ಲಿ ಯಾವ ನಂಬಿಕೆ ಸರಿ ಮತ್ತು ಯಾವ ನಂಬಿಕೆ ತಪ್ಪು ಎಂಬುದಾಗಿ ಈ ವಚನಗಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ಜನರಿಗೆ ನಾವು ಮನವರಿಕೆ ಮಾಡಿಕೊಳ್ಬಹುದು, ಅಥವಾ ನಾವು ಇದನ್ನ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ನಾವು ಒಪ್ಕೊಳ್ಬಹುದು. ಇದರ ಬಗ್ಗೆ ಏನಾದ್ರೂ 2 ಮಾತುಗಳನ್ನು ಹೇಳೋದಾದ್ರೆ ಹೇಳಿ. 1 ಕೊರಿಂಥ 10ನೇ ಅಧ್ಯಾಯ 4ನೇ ವಚನದಲ್ಲಿ ಯೇಸು ಸ್ವಾಮಿ ಅವರ ಜೊತೆ ಇದ್ದ ಅಂತ ಹೇಳ್ತಾ ಇದೆಯೋ ಹೊರತು ಅವನು ಕ್ಷಮಿಸುವನಾಗಿದ್ದಾನೆ, ಅವನು ಪ್ರೀತಿಸುವನಾಗಿದ್ದಾನೆ ಅನ್ನೋ ವಿಷಯ ಇಲ್ಲಿ ಬರ್ತಾನೆ ಇಲ್ಲ. ಅವ್ರು ಯಾಕೆ ಆ ಪ್ರಶ್ನೆಯನ್ನ ಆ ವಚನವನ್ನ ರೆಫರ್ ಮಾಡಿ ಕೇಳ್ತಾ ಇದ್ರು ನನ್ಗೆ ಗೊತ್ತಾಗ್ತಾ ಇಲ್ಲ. 1 ಕೊರಿಂಥ 10ನೇ ಅಧ್ಯಾಯ 4ನೇ ವಚನ ಓದ್ಕೊಳ್ಳುವಾಗ ಯೇಸು ಕ್ರಿಸ್ತನು ಅವ್ರ ಜೊತೆ ಇದ್ನು, ಆ ಬಂಡೆ ಆಗಿದ್ನು, ಅವರು ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆ ಒಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ ಅಂತ ಹೇಳ್ತಾ ಇದೆಯೋ ಹೊರತು ಇಲ್ಲಿ ಕ್ಷಮಿಸುವ ವಿಷಯ ಮತ್ತೆ ಯೇಸು ಕ್ರಿಸ್ತನ ಪ್ರೀತಿಸುವನು, ಕ್ಷಮಿಸುವನು ಈ ವಿಷಯ ಮಾತಾಡ್ತಾ ಇಲ್ಲ ಈ ವಾಕ್ಯ. ಯಾಕೆ ಈ ಪ್ರಶ್ನೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ. ಅದು ಯಾಕೆ ಆ ರೀತಿ ಇಂಗ್ಲಿಷ್ ಅಲ್ಲಿ ಏನು ಅಂತಂದ್ರೆ ನೋಡೋಣ. What should this teach us about the ancient heresy which some believe today that says the Old Testament God was vengeful? ಇವಾಗ ಸರಿ ಹೋಯ್ತು. ಓಲ್ಡ್ ಟೆಸ್ಟಮೆಂಟ್ ಗಾಡ್ ವಾಸ್ ಇಲ್ಲಿ ಏನ್ ಗೊತ್ತಾ, ಪ್ರತಿಯೊಬ್ಬರಿಗೂ ಅಷ್ಟೇ ಯೇಸು ಕ್ರಿಸ್ತನು ಶಾಂತಿ ಪ್ರಭು. ಆತನು ಎಲ್ಲವನ್ನು ಸಹಿಸಿಕೊಳ್ಳುವಂಥವನು, ತನ್ನನ್ನ ಒಡೆದವ್ರಿಗೂ ಕೂಡ ಕ್ಷಮೆ ಕೊಡುವಂಥವನು, ಪ್ರೀತಿಸುವಂಥವನು. ನೀವು ಕ್ಷಮಿಸ್ರಿ, ಜನರ ತಪ್ಪುಗಳನ್ನ ಕ್ಷಮಿಸಿ, ಹಾಗಾದ್ರೆ ದೇವರು ನಿಮ್ಮ ತಪ್ಪುಗಳನ್ನ ಕ್ಷಮಿಸ್ತಾನೆ ಅಂತ ಹೇಳುವಂಥವನು. ಇದೆಲ್ಲವೂ ಜನ ಏನ್ ಹೇಳ್ತಾರೆ ಗೊತ್ತಾ, ಯೇಸು ಕ್ರಿಸ್ತನಿಗೆ ಈ ಶಾಂತಿ ಸ್ವಭಾವ ಎಲ್ಲಿ ಬಂತು, ಇವನ್ ಯಾಕೆ
ಆ ದೇವರ ಮಗನಾಗಿ ಆ ದೇವ್ರ ರೀತಿ ನಡ್ಕೊಳ್ಳಿಲ್ಲ ಅಂತ ಕೇಳ್ತಾರೆ. ಓಲ್ಡ್ ಟೆಸ್ಟಮೆಂಟ್ ದೇವರನ್ನ ಏನಂತಾರೆ? ಓಲ್ಡ್ ಟೆಸ್ಟಮೆಂಟ್ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ, ಆತನು ಮುಯಿ ತೀರಿಸುವಂಥವನು, ಅವನು ಜನರನ್ನ ಬಿಡದೆ ಅವನು ಸಂಹಾರ ಮಾಡುವಂಥವನು, ಅವನು ಸಂಹಾರ ಮಾಡಿದ್ನು. ಆದ್ರೆ ಯೇಸು ಕ್ರಿಸ್ತನ ಹಂಗ್ ಮಾಡ್ಲಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅಂದ್ರೆ ನ್ಯೂ ಟೆಸ್ಟಮೆಂಟ್ ದೇವರು ಬಹಳ ಶಾಂತ ಸ್ವಭಾವದವನು, ಓಲ್ಡ್ ಟೆಸ್ಟಮೆಂಟ್ ದೇವರು ಅವನು ಕೋಪ ಉಳ್ಳಂಥವನು ಅಂತ ತಿಳ್ಕೊಂಡಿದ್ದಾರೆ ಜನ. ಇದು ಯಾಕೆ ಹಂಗೆ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಸ್ವತಃ ದೇವರು ಮುಯಿ ತೀರಿಸುವುದನ್ನ ಎಲ್ಲವನ್ನ ನಾವು ಉದ್ದಕ್ಕೂ ನೋಡ್ಕೊಂಡು ಬರ್ತೇವೆ. ನ್ಯೂ ಟೆಸ್ಟಮೆಂಟ್ ಅಲ್ಲಿ ಯೇಸು ಕ್ರಿಸ್ತನು ಬಂದು ತನ್ನ ಇದನ್ನ ಕೆಲವ್ರು ಏನ್ ಮಾಡ್ತಾರೆ, ಕೃಪಾಕಾಲ, ಕೃಪೆ ಇಲ್ಲದ ಕಾಲ ಅಂತ ಡಿವೈಡ್ ಮಾಡ್ತಾರೆ. ಅದು ತಪ್ಪು. ಯಾವಾಗ್ಲೂ ಕೃಪೆ ಇದೆ, ದೇವರ ಮಕ್ಕಳಿಗೆ ಯಾವಾಗ್ಲೂ ಕೃಪೆ ಇದೆ. ದೇವರು ಯಾರನ್ನ ಆಶ್ರಯಿಸ್ಕೊಳಿದ್ರೋ ಆ ದೇವರು ಎಂದಿಗೂ ತಳ್ಳಿಬಿಡೋದಿಲ್ಲ. ಆತನು ಮಹಾಕರುಣಿಯಾಗಿರೋದ್ರಿಂದ ದುಷ್ಟನು ತನ್ನ ದುರಾಲೋಚನೆಯನ್ನ ಕೆಡುಕನು ತನ್ನ ದುಷ್ಟತ್ವವನ್ನು ಬಿಟ್ಟು ಬರಲಿ, ಆತನು ಕ್ಷಮಿಸುವನು ಅಂತ ಹೇಳುತ್ತೆ. ಇಷ್ಟೆಲ್ಲ ಹೇಳ್ತಾ ಇದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ದ್ರೋಹಗಳನ್ನ ತೆಗೆದು ಅಷ್ಟು ದೂರ ಮಾಡಿದ್ದಾನೆ ಅಂತ ಹೇಳುತ್ತೆ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳುವ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಅಂತ ಹೇಳ್ತಾರೆ. ಇವೆಲ್ಲವನ್ನ ಅರ್ಥಕೊಳ್ಳದೆ ಇರುವಂತ ಜನ ಏನ್ ತಿಳ್ಕೊತಾರೆ, ಹಳೆ ಒಡಂಬಡಿಕೆ ದೇವರು ಮುಯಿ ತೀರಿಸುವ ದೇವರು, ಅವನು ಕಠಿಣನು, ಅವನು ಬಿಡೋದಿಲ್ಲ, ನಾಶ ಮಾಡ್ತಾನೆ ಅಂತ. ಖಂಡಿತವಾಗಿ ಯೇಸು ಕ್ರಿಸ್ತನು ಬೇರೆ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿರುವಂತ ಯೆಹೋವ ಬೇರೆ ಅಲ್ಲ. ಯೇಸು ಕ್ರಿಸ್ತನು ಹೇಗ್ ಬರ್ತಾನೆ? ತನ್ನ ಬಾಯ ಉಸಿರಿನಿಂದ ಸೈತಾನನ ಕೊಲ್ತಾನೆ, ಮತ್ತೆ ಅವನು ಬಂದಾಗ ದುಷ್ಟರೆಲ್ಲ ಇಲ್ಲಿ ನಾಶ ಆಗ್ತಾರೆ. ಯೇಸು ಕ್ರಿಸ್ತನು ಮತ್ತೆ ಯೆಹೋವನು ಬೇರೆ ಬೇರೆ ನೋಡಬಾರ್ದು ನಾವು. ಅಲ್ಲಿ ದೇವರು ಅವ್ರಿಗೂ ಅವಕಾಶ ಕೊಡ್ತಾನೆ, ಇಲ್ಲಿ ಈಗಲೂ ನಮ್ಗೆಲ್ರಿಗೂ ಅವಕಾಶ ಕೊಟ್ಟಿದ್ದಾನೆ. ಹಾಗಂತ ಹೇಳಿ ಯೇಸು ಸ್ವಾಮಿ ಹೇಗ್ ಮಾಡಿದ್ರು ನಾವು ನಡೀತದೆ ಅಂತ ಅಂದ್ಕೋಬಾರ್ದು. ಯಾಕೆ ಹಂಗೆ ಹೇಳ್ತೀನಿ ಅಂತಂದ್ರೆ, ಹೊಸ ಒಡಂಬಡಿಕೆಯಲ್ಲೂ ನೋಡಿ, ಯಾರು ಇನ್ನೊಬ್ರು ಪ್ರಿಸ್ಕಿಲ್ಲ ಯಾರೋ ಬರ್ತಾರಲ್ಲ, ಇಬ್ರು ಹೊಲ ಮಾರ್ಬಿಟ್ಟು, ಅನನ್ಯ ಗಂಡ ಹೆಂಡ್ತಿರು ಹೊಲ ಮಾರಿ ಬಂದಂತ ಎಲ್ಲಾ ಹಣವನ್ನ ಇವರು ಅಪೊಸ್ತಲರು ಕೊಟ್ರು. ಆದ್ರೆ ಸ್ವಲ್ಪವನ್ನ ಬಚ್ಚಿಟ್ಕೊಂಡು ಕೊಟ್ರು. ಬಚ್ಚಿಟ್ಕೊಂಡ ಒಂದು ಕಾರಣಕ್ಕೇನೆ ಅವ್ರಿಬ್ರು ಸಾಯ್ತಾರೆ ನೋಡಿ. ಅಲ್ಲಿ ಏನು ದೇವರು ಅಲ್ಲಿ ಸಾಫ್ಟ್ನೆಸ್ ಅಲ್ಲಿ ನಿಮ್ಗೆ ಕಾಣೋದಿಲ್ಲ. ಅಲ್ಲಿ ಮಹಾದ್ರೋಹ ಆಗಿದೆ ಅಂತ ಕೂಡ್ಲೆ ಅವ್ರಿಬ್ರು ಸಾಯೋದನ್ನ ನಾವು ನೋಡ್ತೇವೆ. ಇಲ್ಲಿ ನಾವು ಗೊತ್ತಾಗದೇನೆ ಹೊಸ ಒಡಂಬಡಿಕೆ ದೇವರು ಯಾವಾಗ್ಲೂ ಸಾಧುವಾಗಿರ್ತಾನೆ, ಯಾವಾಗ್ಲೂ ಪ್ರೀತಿ ಸ್ವರೂಪ ಆಗಿದ್ದಾನೆ. ಯೇಸು ಕ್ರಿಸ್ತನು ಹಾಗೆ ಅಂತ ನಾವು ಹೇಳ್ತೀವಿ. ಹಾಗೆ ಹಳೆ ಒಡಂಬಡಿಕೆ ಯೆಹೋವನ ವಿಷಯ ಬಂದಾಗ ಆತನು ದಹಿಸುವ ಅಗ್ನಿಯಾಗಿದ್ದಾನೆ, ಆತನು ಭಯಂಕರನು, ಆತನು ಸೇಡಿಗೆ ಮುಯಿ ತೀರಿಸುವ ದೇವರು, ಇದನ್ನ ಮಾತ್ರ ನೋಡ್ತೀವಿ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿರುವ ವಚನಗಳನ್ನೆಲ್ಲವನ್ನ ನೋಡಿದಾಗ ನಮ್ಗೆ ಸ್ಪಷ್ಟ ಆಗುತ್ತೆ, ಆಗಿನ ದೇವರು ಕೂಡ ತುಂಬಾ ಕರುಣಾಶಾಲಿಯಾಗಿರ್ತಾನೆ. ಆ ಕರುಣಾಶಾಲಿಯಾಗಿದ್ದ ಕಾರಣಕ್ಕೋಸ್ಕರನೇ ಆ ದಾವೀದನು ಉಳ್ಕೊಳಕ್ ಸಾಧ್ಯ ಆಯ್ತು, ಆ ಸೊಲೊಮೋನ್ ಉಳ್ಕೊಳ್ಳಿಕ್ ಸಾಧ್ಯ ಆಯ್ತು. ಸೊಲೊಮೋನ್ ಮಾಡಂತ ಒಂದು ಅಪರಾಧಕ್ಕೆ ಸ್ವಾಮಿ ಕ್ಷಮಿಸದೆ ಹೋಗಿದ್ರೆ ಅವನು ಪ್ರಸಂಗಿ ಪುಸ್ತಕವನ್ನ ಬರೀಲಿಕ್ಕೆ ಆಗ್ತಿರ್ಲಿಲ್ಲ, ಮತ್ತೆ ಅವನು ದೇವರ ಒಂದು ನಿತ್ಯ ರಾಜ್ಯ ಕಾಣ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಒಂದು ಕೆಟ್ಟ ದುಷ್ಟ ಸ್ವಭಾವದಲ್ಲಿ ಇದ್ದಂತಹ ಆ ಒಂದು ಸಂಸೋನನಿಗೂ ಕೂಡ ದೇವರು ಕರುಣೆ ತೋರಿಸ್ತಾನೆ. ಸಂಸೋನು ಕೂಡ ಈ ನಂಬಿಕೆ ಉಳ್ಳವರ ಪಟ್ಟಿಯಲ್ಲಿ 11ನೇ ಅಧ್ಯಾಯ ಏನಿದೆ, ಇಬ್ರಿಯ 11ನೇ ಅಧ್ಯಾಯದಲ್ಲಿ ಸಂಸೋನ್ನ ಹೆಸರು ಕೂಡ ಬಂದಿದೆ. ಹಾಗಾಗಿ ದೇವರು ಎಲ್ಲಾ ಕಡೆನೂ ಕರುಣೆ ತೋರಿಸ್ತಾನೆ, ಎಲ್ಲಾ ಕಡೆನೂ ಕೃಪಾವಂತ. ಅವನು ಯಾವುದೋ ಒಂದು ಕಾಲಕ್ಕೆ ಮಾತ್ರ ಅವನು ಕೃಪೆ ಬರಲಿಲ್ಲ, ಅವನು ಸ್ವಭಾವ ಕೃಪೆ ಉಳ್ಳವನೇ, ಕರುಣೆ ಉಳ್ಳವನೇ, ಪ್ರೀತಿ ಸ್ವರೂಪನೇ. ಅದನ್ನು ಉದ್ದಕ್ಕೂ ತೋರಿಸ್ಕೊಂಡು ಬಂದಿದ್ದಾನೆ. ಕಡೇ ಕಾಲದಲ್ಲಿ ತನ್ನ ಮಗನನ್ನೇ ಕಳಿಸ್ಕೊಟ್ಟಿದ್ದಾನೆ. ಮಗನ ಮುಖಾಂತರ ಎಲ್ಲರಿಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೃಪೆಯನ್ನ ಹರಿಸಿದ್ದಾನೆ. ಆದ್ರೆ ಆತನ ಕೃಪೆಯನ್ನ ತಾತ್ಸಾರ ಮಾಡಿ ಆತನ ಕೃಪೆಯನ್ನ ನಿರಾಕರಿಸುವಂತವನಿಗೆ ಎಂದು ದೇವರು ಅಗ್ನಿ ನರಕವನ್ನೇ ಇಟ್ಟೇ ಇದ್ದಾನೆ. ಯೇಸು ಕ್ರಿಸ್ತನೇ ಬಂದು ಎಲ್ಲರನ್ನೂ ಸುಡ್ತಾನೆ, ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದನ್ನ ನಾವು ತಿಳ್ಕೊಳ್ಳೋಣ ಪಾಸ್ಟರ್. ಓಕೆ, ಅದೇ ಮುಂದಿನ ಪ್ರಶ್ನೆ ಈಗಾಗಲೇ ಉತ್ತರ ಹೇಳಿದೀನಿ ಅಂತ ಕಾಣಿಸುತ್ತೆ, ಓದ್ಬಿಡ್ತೀನಿ ಅದನ್ನ. ಇತ್ರೋನಂತೆ ಅಮೇಲೆಕರಿಗೂ ಸಹ ಸತ್ಯ ದೇವರ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ಕೊಡಲ್ಪಟ್ಟಿತ್ತು. ಆದ್ರೆ ಅವರು ಅದನ್ನು ನಿರಾಕರಿಸಿ ಅಪಹಾಸ್ಯ ಮಾಡಿದ ಕಾರಣದಿಂದ
ದೇವರು ಅವರನ್ನು ಮಾತ್ರವಲ್ಲ, ಕಾನಾನ್ ದೇಶದಲ್ಲಿದ್ದ ಇತರ ಜನಾಂಗಗಳನ್ನು ಶಿಕ್ಷಿಸಿ ನಾಶ ಮಾಡಿದನು. ಇದರಿಂದ ನಾವು ಕಲಿಯುವ ಪಾಠವೇನು? ಸೊ ದೇವರು ಅಮಾಲೇಕರನ್ನ ಅಲ್ಲಿ ಹಾ, ನಾವು ಒಂದು ವಿಷಯವನ್ನ ತಿಳ್ಕೊಳ್ಳೋಣ. ಸತ್ಯದಾದ್ಯಂತ ಏನ್ ತಿಳ್ಕೊಬೇಕಾಗಿದೆ ಅಂದ್ರೆ, ದೇವರಲ್ಲಿ ಪಕ್ಷಪಾತವಿಲ್ಲ ಒಂದ್ ಕಡೆ ಹೇಳುತ್ತೆ ಅದು, ರೋಮಾಪುರದವರಿಗೆ ಬರೆದ ಪತ್ರಿಕೆ. ಇನ್ನು ಗಲಾತ್ಯದಲ್ಲಿ ದೇವರು ದಾಕ್ಷಿಣ್ಯ ಅಂತನಲ್ಲ, ಅಂದ್ರೆ ಈಸ್ ನಾಟ್ ಎ ರೆಸ್ಪೆಕ್ಟರ್ ಆಫ್ ಪರ್ಸನ್ ಅಂತ ಇದೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ವಿಶೇಷವಾದ ಒಂದು ಸ್ಥಾನ ಕೊಟ್ಟು ಇನ್ನೊಬ್ಬ ವ್ಯಕ್ತಿಯನ್ನ ಸ್ಥಾನ ಕೊಡದೆ ಹೋಗೋದು, ಆತರ ಮಾಡೋನಲ್ಲ. ದೇವರಿಗೆ ಎಲ್ಲರೂ ಸಮಾನರೇ, ಆತನ ಮಕ್ಕಳೇ. ಆತನಿಗೆ ವಿರೋಧವಾಗಿ ನಿಂತು ಆತನ ಕೃಪೆಯನ್ನ ತಾತ್ಸಾರ ಮಾಡುವಂತವ್ರಿಗೆ ಅವರೇ ಒಂದು ಅಂದ್ರೆ ನಾಶನವನ್ನು ತಂದುಕೊಳ್ತಾರೋ ಹೊರತು ದೇವರು ಅಲ್ಲಿ ಕೆಲಸ ಮಾಡ್ಬೇಕಾಗಿಲ್ಲ. ಎಲೆಕ್ಟ್ರಿಸಿಟಿ ಮುಟ್ಬೇಡ ಅಂತ ಹೇಳುವಾಗ, ಅಲ್ಲಿಗೆ ಆ ವೈರ್, ಅದು ಲೈವ್ ವೈರ್ ಅಂತ ಹೇಳುವಾಗ ಅವ್ರು ಹೋಗಿ ಮುಟ್ಟಿದಾಗ ಅದು ಒಡೆಯುವಂತ ಸ್ವಭಾವ ಇದೆ ಅದಕ್ಕೆ. ಹಾಗೇನೆ ದೇವರ ಆಜ್ಞೆಗಳನ್ನ ಮೀರುವಾಗ, ದೇವರ ಕೃಪೆಯನ್ನ ತಾತ್ಸಾರ ಮಾಡುವಾಗ ನಾಶನ ಅದು ಬಂದ್ಬಿಡ್ತದೆ. ಅದು ಫ್ರೂಟ್, ಫಲಿತಾಂಶ. ಆ ಫಲಿತಾಂಶವನ್ನ ಅವ್ರು ಹೊಂದ್ಕೊಳ್ತಾರೆ ಅಷ್ಟೇ. ಅಲ್ಲಿ ಸ್ವಾಮಿ ಹೇಳ್ತಾನೆ, ಶುಭಗಳು ಮತ್ತು ಅಶುಭಗಳು ಎರಡೂ ನಿಮ್ಮ ಮುಂದೆ ಇಟ್ಟಿವೆ, ನೀವು ಶುಭವನ್ನೇ, ಒಳ್ಳೆಯದನ್ನೇ ನೀವು ಆರಿಸ್ಕೊಳ್ರಿ, ಬದುಕೊಳ್ರಿ ಅಂತ ಹೇಳ್ತಾನೆ ಸ್ವಾಮಿ. ಅಶುಭವನ್ನ ಅವನು ಆಯ್ಕೆ ಮಾಡ್ಕೊಂಡಾಗ ಅದ್ರ ನ್ಯಾಚುರಲ್ ಆಗಿ ಆ ನೇಮ ಏನಿದೆ ಅಂತಂದ್ರೆ, ಕೆಟ್ಟದ್ದನ್ನ ಅವನು ಆಯ್ಕೆ ಮಾಡ್ಕೊಂಡಾಗ ಅವನ ನಾಶನ ಖಂಡಿತವಾಗಿ ಬರ್ತದೆ. ದೇವ್ರು ಹೇಳಿದ್ದಾನೆ, ನಾವು ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡ್ರು ಒಳ್ಳೇದಾಗ್ಬೇಕು ಅಂತ ಏನಿಲ್ಲ. ನಮಗೆ ಆಯ್ಕೆ ಸ್ವಾತಂತ್ರ್ಯ ಇರ್ಬೋದು, ಆದ್ರೆ ಒಂದ್ ವೇಳೆ ಕೆಟ್ಟದ್ದನ್ನ ಆಯ್ಕೆ ಮಾಡ್ಕೊಂಡಾಗ ಅದರ ಪರಿಣಾಮವನ್ನು ಕೂಡ ನಾವು ಇದು ಮಾಡ್ಲಿಕ್ಕಾಗಲ್ಲ, ಅಂದ್ರೆ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ಪರಿಣಾಮ ಏನಿದೆ, ಫಲಿತಾಂಶ ಏನಿದೆ, ಮಾಡಿದ್ದುಣ್ಣೋ ಮಹಾರಾಯ, ಬಿತ್ತದನ್ನ ಕೊಯ್ಬೇಕು. ಈ ಒಂದು ನಿಯಮದ ಪ್ರಕಾರವಾಗಿ ಅಮಾಲೇಕ್ಯರು ಅವರು ಮಾಡಿದ್ದನ್ನ ಉಂಡ್ರು. ಅಂದ್ರೆ ಅವರು ಕೆಟ್ಟದ್ದನ್ನ ಮಾಡಿದ್ರು, ದೇವರಿಗೆ ವಿರೋಧವಾಗಿ ನಿಂತರು, ಅವರು ನಾಶ ಹೊಂದಿದ್ರು. ಯೆತ್ರೋವ ಹೇಳಿ ಕೇಳಿ ಆತ ಇಲ್ಲಿ ನೋಡಿ, ಒಂದು ಆಶ್ಚರ್ಯ ಅಂದ್ರೆ, ಮೋಶೆ ಯಾವಾಗಲೂ ದೇವರ ಒಂದು ಸಂಸರ್ಗದಲ್ಲೇ ಇರ್ತಾನೆ, ದೇವ್ರ ಜೊತೆ ಮಾತಾಡ್ತಾ ಇರ್ತಾನೆ. ದೇವರು ಮೋಶೆಗೆ ಬೇಕಾದಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾ ಇದ್ದು ಸಹ ಮೋಶೆ ನ್ಯಾಯ ತೀರಿಸುವ ವಿಷಯದಲ್ಲಿ ಬಹಳ ಅವನು ಬಳಲೋಗ್ತಾ ಇರ್ತಾನೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನ್ಯಾಯವನ್ನ ತೀರಿಸ್ಕೊಂಡು ಅವನು ತನ್ನ ಕೆಲಸ, ತನ್ನ ಕುಟುಂಬದ ಕಡೆಗೆ ಗಮನ ಹರಿಸ್ತಿರೋಷ್ಟು ಅವನು ಬ್ಯುಸಿ ಆಗ್ತಾನೆ. ಆ ಸಂದರ್ಭದಲ್ಲಿ ಯೆತ್ರೋವನು ಹೇಳ್ತಾನೆ, ಏನಪ್ಪ ಹಿಂಗ್ ಮಾಡಿದ್ರೆ ಹೆಂಗೆ ನಿನ್ ಕತೆ, ನೀನು ಇಷ್ಟು ಕಷ್ಟ ಪಡ್ತಾ ಇದೆಯಲ್ಲ, ನೀ ಹೀಗ್ ಮಾಡಬಾರ್ದು, ನೀ ಹೀಗ್ ಮಾಡು ಅಂತ ಆ ಯೆತ್ರೋವ ಮೋಶೆಗೆ ಇನ್ಸ್ಟ್ರಕ್ಟ್ ಮಾಡ್ತಾನೆ. ಮೋಶೆಗೆ ಬೇಕಾದಂತಹ ಒಂದು ಸಲಹೆಯನ್ನ ಕೊಡ್ತಾನೆ. ಆ ಸಲಹೆಯನ್ನ ಮೋಶೆ ಅದು ಪಾಲಿಸಿದಾಗ ಅವನಿಗೆ ಆವಾಗ ಸರಿ ಹೋಗುತ್ತೆ. ಯೆತ್ರೋವನ್ನು ಕೊಟ್ಟಂತಹ ಸಲಹೆ, ಇದನ್ನ ನಾವೇನ್ ತಿಳ್ಕೊಬೇಕಂತಂದ್ರೆ, ದೇವರು ಯಾರ ಮುಖಾಂತರನಾದ್ರೂ ನಮ್ಮನ್ನ ತಿದ್ಲಿಕ್ಕೆ ಅಥವಾ ನಮ್ಮನ್ನ ಸರಿಪಡಿಸ್ಲಿಕ್ಕೆ ಉಪಯೋಗಿಸ್ತಾನೆ. ಅವರನ್ನ ಮಾತನ್ನ ನಾವು ಕೇಳಬಾರ್ದು. ನಾ ಯೆಹೋವನ ಜೊತೆನೆ ಮಾತಾಡ್ತಾ ಇದ್ದೀನಿ ಡೈಲಿ, ನನಗೆ ಯೆಹೋವ ಹೇಳ್ಕೊಡ್ಲಿಲ್ಲ, ನೀನೇನಪ್ಪ ಹೇಳ್ಕೊಡೋದು ಅಂತ ಅನ್ಲಿಲ್ಲ ಅವನು. ಮೋಶೆ ಮಾವನಿಗೆ ಮುದ್ದಿಸ್ತಾ, ಅವನಿಗೆ ಬಹಳ ಗೌರವ ಕೊಟ್ಟ. ಮಾವ ಬಂದ್ಮೇಲೆ ಮಾವ ಹೇಳಿದಂತ ಮಾತುಗಳನ್ನ ಗಮನ ಇಟ್ಟ ಕೇಳ್ದ. ಯೆತ್ರೋ ಹೇಳಿದಂತ ಸಲಹೆಗಳನ್ನ ತಾನು ಜೀವನದಲ್ಲಿ ಅಳವಡಿಸ್ಕೊಂಡ. ನಂತರದಲ್ಲಿ ಅವನಿಗೆ ಜೀವನ ಸರಿ ಹೋಯ್ತು. ಇದನ್ನ ನಾವು ನೋಡೋದಾದ್ರೆ ನಿಮ್ಗೆ ಬೇರೆ ಇನ್ನೇನಾದ್ರೂ ವಿಷಯಗಳಿದ್ರೆ ಚರ್ಚೆ ಮಾಡ್ಬೋದು ಪಾಸ್ಟರ್. ಖಂಡಿತವಾಗಿ. ಇನ್ನೊಂದು ಅರ್ಥದಲ್ಲಿ ದೇವರು ಒಳ್ಳೇದಕ್ಕೆ ಕೆಟ್ಟದಕ್ಕೆ ನ್ಯಾಯ ತೀರುತ್ತಾನೆ. ಒಳ್ಳೇದನ್ನ ಮಾಡುವಾಗ ಆಶೀರ್ವಾದಗಳನ್ನು ಕೊಡ್ತಾನೆ, ಕೆಟ್ಟದ್ದನ್ನ ಮಾಡುವಾಗ ಅದನ್ನ ಸಹಿಸಿಕೊಂಡು ಸುಮ್ಮಿಗೆ ಕೂತ್ಕೊಳ್ಳೋದಿಲ್ಲ. ಈಗ ಅದಕ್ಕೆ ಪ್ರತಿಫಲ ಇದೆ, ಅದಕ್ಕೆ ಪ್ರತಿಫಲ ಈಗಿದೆ, ಅದಕ್ಕೆ ಪ್ರತಿಫಲ ಅಂತ ಹೇಳಿ ಆಗಿನ ಕಾಲದ ಜನರಿಗೂ ಗೊತ್ತಾಗ್ಬೇಕಾಗಿತ್ತು, ಇಸ್ರಾಯೇಲ್ರಿಗೂ ಗೊತ್ತಾಗ್ಬೇಕಾಗಿತ್ತು, ಅನ್ಯರಿಗೂ ಗೊತ್ತಾಗ್ಬೇಕಾಗಿತ್ತು. ಈಗ ಪ್ರತಿಫಲ ಏನು ಮುಂದೆ ಕೆಟ್ಟವ್ರಿಗಿದೆ ಅಂತ ಹೇಳಿ ಮುಂದುವರೆದ ಭಾಗವಾಗಿ ಈ ಆಧುನಿಕವಾದಂತ ಆತ್ಮೀಯ ಇಸ್ರೇಲ್ರಿಗೂ ಕೂಡ ನಮಗೂ ಕೂಡ ಕೆಟ್ಟದ್ರ ಪ್ರತಿಫಲ ಏನೆಂಬುದಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರ ಜೀವಿತದಲ್ಲಿ ದೇವರು ಆ ಕಾರ್ಯಗಳನ್ನು ಮಾಡಿದ್ರು. ಆತನು ಕೆಟ್ಟವನಲ್ಲ, ಆತನು ದ್ವೇಷಿಸುವವನು ಅಲ್ಲ, ಆದ್ರೂ ಪ್ರೀತಿ ಸ್ವರೂಪಿನೇ. ಬಟ್ ಆತನ ಪ್ರೀತಿ ಸ್ವರೂಪಿ ಆಗಿರೋದ್ರಿಂದಲೇ, ನಮ್ಮನ್ನ ಪ್ರೀತಿಸುವವನಾಗಿರೋದ್ರಿಂದ ಅವರಿಗಾದಂತ ಶಿಕ್ಷೆ, ಅವ್ರಿಗಾದಂತ ಪಾಠ ನಮ್ಮನ್ನ ಎಚ್ಚರಪಡಿಸಿ ನಾವು ಅಂತ ಶಿಕ್ಷೆಯನ್ನ, ಅಂತ ಶಾಶ್ವತವಾದಂತ ದೇವರ ಒಂದು
ಶಿಕ್ಷೆಯನ್ನ ಹೊಂದದ ಹಾಗೆ, ಅದರಿಂದ ತಪ್ಪಿಸ್ಕೊಳ್ಳುವ ಹಾಗೆ ನಮ್ಮನ್ನು ಎಚ್ಚರಪಡಿಸುವುದಕ್ಕೋಸ್ಕರ ಸ್ವಾಮಿ ಈ ಕಾರ್ಯಗಳನ್ನ ಮಾಡಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಮತ್ತು ಈ ಲೋಕದಲ್ಲಿ ಇತರರಿಗೂ ಸಹ ಈ ಘಟನೆಗಳಿಗೆ ಈ ರೀತಿಯಾದಂತಹ ಕಾರಣಗಳನ್ನ ಕೊಟ್ಟು, ದೇವರು ದ್ವೇಷಿಸುವಂತ ದೇವರಲ್ಲ, ಪ್ರೀತಿಸುವಂತ ದೇವರು. ನಮ್ಮ ಹಿತಕ್ಕಾಗಿಯೇ ಅವರಿಗಾದಂತಹ ಒಂದು ಸಂಭವನೆಗಳು ನಮ್ಮ ಹಿತಕ್ಕಾಗಿ ದೇವರು ಮಾಡಿದ್ದಾನೆ. ಇದರಿಂದ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ಆತನನ್ನ ಪ್ರೀತಿಸುವವರಿಗೆ ಆತನ ಒಳ್ಳೆಯತನದಲ್ಲಿ ಪ್ರತಿಫಲ ಇದೆ, ದ್ವೇಷಿಸುವವರಿಗೆ ಕೆಟ್ಟತನದಲ್ಲಿ ಪ್ರತಿಫಲ ಇದೆ. ಅದನ್ನ ಅಂಗೀಕಾರ ಮಾಡ್ಕೊಳ್ಳೋದ್ರಲ್ಲಿ, ಆರಿಸ್ಕೊಳ್ಳೋದ್ರಲ್ಲಿ ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಆದ್ರೆ ನಾವು ದೇವರನ್ನ ಪ್ರೀತಿಸುವಂತ ದೇವರ ಮಾರ್ಗಗಳನ್ನ ಅನುಸರಿಸಿ ನಡೆದ್ರೆ ಕರ್ತನು ನಮಗೆ ಉತ್ತಮವಾದಂತಹ ವಾಗ್ದಾನಗಳನ್ನ ನಮ್ಮ ಜೀವಮಾನದಲ್ಲಿ ನೆರವೇರಿಸ್ತಾನೆ. ಹಾಗೆ ಅಂತ್ಯದಲ್ಲಿ ಹೇಗೆ ಈ ಒಂದು ಅಮಾಲೇಕರು ದೇವರಿಗೆ ತಿರುಗಿ ಬಿದ್ದಿ ದೇವರನ್ನ ವಿರೋಧ ಮಾಡಿ ತಮ್ಮ ಹಠದಂತೆ ನಡೆದು ಏನಾದ್ರೂ ಆಗ್ಲಿ ನಾವು ಹೀಗೆ ಮಾಡ್ತೀವಿ ಅಂತ ಹೋದವ್ರ ಗತಿ ಏನಾಯ್ತದಲ್ಲ, ಹಾಗೆ ಇವತ್ತು ಕೂಡ ದೇವರಿಗೆ ವಿರುದ್ಧವಾದ ಪಾಪಗಳನ್ನೇ ಮಾಡ್ತಾ ಮುಂದೆ ಏನಾರು ಆಗ್ಲಿ ನಾವು ಹೀಗೆ ಇರೋದು ಅಂತ ಮುಂದುವರ್ಸ್ಕೊಂಡು ಹೋದ್ರೆ ಬರಬೇಕಾದ ಶಿಕ್ಷೆಯನ್ನ ಅನುಭವಿಸ್ಲೇಬೇಕಾಗ್ತದೆ. ತಪ್ಪಿಸ್ಕೊಳಕ್ಕಾಗಲ್ಲ. ಆಗೋದಿಲ್ಲ. ದೈವ ಕೋಪ ಯಾವಾಗ್ಲೂ ಪ್ರಕಟ ಆಗ್ತಾನೆ ಇರ್ತದೆ. ಯಾವ್ದ್ರ ವಿರುದ್ಧ? ದೇವರ ವಿರುದ್ಧವಾಗಿ ನಡ್ಕೊಂಡಾಗ, ಧರ್ಮದ ವಿರುದ್ಧ ನಡ್ಕೊಂಡಾಗ, ಅನ್ಯಾಯವಾಗಿ ನಾವು ಜೀವನ ಮಾಡುವಾಗ, ಅನೀತಿಯನ್ನ ನಾವು ಹಿಡ್ಕೊಂಡಾಗ ದೇವರ ಒಂದು ಕೋಪ ಯಾವಾಗಲೂ ಪ್ರಕಟ ಆಗ್ತಾ ಇರ್ತದೆ. ನಾವು ಅದಕ್ಕೆಲ್ಲದಕ್ಕೂ ಒಂದು ಮಿತಿ ಇರ್ತದೆ. ದೇವರು ಎಂತ ದೇವರು ಅಂತ ಹೇಳಿದ್ರೆ, ಆತನು ಎಷ್ಟು ಪ್ರೀತಿ, ಕೃಪೆ, ಕರುಣೆ ಉಳ್ಳವನೋ ಹಾಗೆ ನ್ಯಾಯವಂತನು ಅಂತ ಹೇಳುತ್ತೆ. ಅನ್ಯಾಯ ಆತನಿಲ್ಲ. ನೀತಿವಂತನು ಅಂತಾನು ಕೂಡ ಹೇಳುತ್ತೆ. ಧರ್ಮ ಸ್ವರೂಪನು ಅಂತ ಹೇಳುತ್ತೆ. ಧರ್ಮ ಸ್ವರೂಪನು, ನೀತಿವಂತನು, ನ್ಯಾಯವಂತನೂ ಆಗಿರೋದ್ರಿಂದ ನಾವು ಅನ್ಯಾಯವಾಗಿ ನಡ್ಕೊಂಡಾಗ ದೇವ್ರಿಗೆ ಆಯ್ತು ಹಂಗ್ ಮಾಡ್ಕೊಳ್ರಪ್ಪ, ನಾನು ಸುಮ್ಮನೆ ಇರ್ತೀನಿ, ನೀವು ಹೇಗಾದ್ರೂ ನಡ್ಕೊಳ್ಳಿ ಅಂತ ಹೇಳಲ್ಲ. ನನಗೇನು, ನಿಮ್ಮ ಇಷ್ಟ ಅಂತ ಹೇಳಲ್ಲ. ದೇವ್ರು ಕೂಡ್ಲೆ ದೇವರ ನಿಯಮಾನುಸಾರವಾಗಿ ಅವರಿಗೆ ಕೆಟ್ಟದು ಬಂದ್ಬಿಡ್ತದೆ, ಕೆಟ್ಟ ಆಗತ್ತೆ. ಅದನ್ನ ಏನ್ ಮಾಡ್ಬೇಕು? ಹೋಗಿ ಅವರು ಪಶ್ಚಾತ್ತಾಪ ಪಟ್ಟು ತಾವು ದೇವರಲ್ಲಿ ಕ್ಷಮೆ ಕೇಳಿ ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡು ತಮ್ಮನ್ನು ತಾವು ತಿದ್ದುಕೊಳ್ಳುವಾಗ ಮಾತ್ರ ಅವ್ರಿಗೆ ಒಳ್ಳೇದಾಗುತ್ತೋ ಹೊರತು ಅದರಲ್ಲೇ ಮುಂದುವರಿಯುವಾಗ ಖಂಡಿತವಾಗಿ ನಾನಾಗ್ಲಿ ಅಥವಾ ಇನ್ನೊಬ್ರಾಗ್ಲಿ, ಹಳೆ ಒಡಂಬಡಿಕೆ ಕಾಲದ ಜನರಾಗ್ಲಿ, ಹೊಸ ಒಡಂಬಡಿಕೆ ಜನರಾಗ್ಲಿ, ಅವರು ನಾಶವಂತಾರೆ. ಯೂದ ನಾಶಕ್ಕೆ ಗುರಿಯಾದ. ಯೂದ ಯೇಸು ಕ್ರಿಸ್ತನ ಜೊತೆನೆ ಇದ್ದಾಗ್ಯೂ ಸಹ ಅವನು ಆ ಒಂದು ಮಿಕ್ಕಂತಹ ಅಪೊಸ್ತಲರ ಹಾಗೆ, ಶಿಷ್ಯರ ಹಾಗೆ ಯೇಸು ಕ್ರಿಸ್ತನ ಕೃಪೆಗೆ, ಕರುಣೆಗೆ ಪಾತ್ರನಾಗ್ಲಿಲ್ಲ. ಅವನು ಅದಕ್ಕೆ ವಿರೋಧವಾಗಿ ನಡೆದು ದೇವರ ರಾಜ್ಯವನ್ನ ಕಳ್ಕೊಳ್ತಾನೆ. ಇದು ಸ್ಪಷ್ಟ ಪಾಸ್ಟರ್. ವಂದನೆಗಳು. ಉತ್ತಮವಾದಂತಹ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠದ ಮುಖಾಂತರವಾಗಿ ದೇವರು ತನ್ನ ಜನರ ಜೊತೆಯಲ್ಲಿ ಹೇಗೆ ಆತನು ನೀತಿ ನ್ಯಾಯಗಳನ್ನ ಸ್ಥಾಪಿಸಿ ನ್ಯಾಯವಾದಂತ ಒಂದು ತೀರ್ಪನ್ನ ಕೊಡ್ತಾನೆ, ಮತ್ತು ಆತನನ್ನ ಪ್ರೀತಿಸುವಂತವರಿಗೆ ದೇವರು ಹೇಗೆ ಅವರ ಜೊತೆಯಲ್ಲಿದ್ದು ಅವರನ್ನ ಕಾಪಾಡ್ತಾನೆ ಅಂತಕ್ಕಂತ ಅನೇಕ ಸತ್ಯದ ಪಾಠಗಳನ್ನ ಈ ಪಾಠಗಳ ಮುಖಾಂತರವಾಗಿ ನಾವು ಕಲ್ತೀವಿ. ಆದುದರಿಂದ ಕಲ್ತಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ದಿನದ ಪಾಠವನ್ನ ನಡೆಸಿಕೊಟ್ಟಂತ ಬೋಧಕರಾದಂತ ಇಲಿಯಾಸ್ ವಿಲ್ಸನ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಚರ್ಚೆಯಲ್ಲಿ ಭಾಗವಹಿಸಿದಂತ ಹಿರಿಯರಂತ ಸಮೀರ್ ಕೃಷ್ಣಪ್ಪರವರಿಗೂ, ಹಿರಿಯರಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೂ, ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನನ್ನು ಆಶೀರ್ವಾದ ಮಾಡ್ಲಿ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗುವಾಗ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸ್ಬೇಕಂತ ಕೇಳ್ಕೊಳ್ತೇನೆ. ವಿಲ್ಸನ್ ಎಲಿಯಾಸ್ ಅವರು ನಮ್ಮನ್ನ ಪ್ರಾರ್ಥನೆಯನ್ನ ಮಾಡಿ ಅಂತ್ಯ ಆಶೀರ್ವಾದವನ್ನು ಕೊಡಬೇಕೆಂದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸ್ಬೇಕೆಂದ ಕೇಳ್ಕೊಳ್ತೇನೆ. ಓಕೆ, ದೇವರ ಸ್ತೋತ್ರ. ಏನಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳು ಇದ್ದಂತ ಪಕ್ಷದಲ್ಲಿ ದಯವಿಟ್ಟು ನೀವು ಪ್ರಾರ್ಥನೆಗಳನ್ನ ಹಂಚ್ಕೋಬೇಕಂತ. ನಮ್ಮ ದೇಶ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದೆ. ಈ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಎಲ್ಲಾ ಧರ್ಮಗಳಲ್ಲಿ ಅವರವರ ಧರ್ಮಕ್ಕೆ ತಕ್ಕಂತೆ ಆರಾಧನೆ ಮಾಡುವಂತ ಒಂದು ಸ್ವಾತಂತ್ರ್ಯವನ್ನು ಇಟ್ಟಿದೆ. ಆದ್ರೆ
ಈಗಿನ ಕಾಲದಲ್ಲಿ ಈಗಿನ ದಿನಮಾನಗಳಲ್ಲಿ ಆ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತ ಒಂದು ಪ್ರಯತ್ನವನ್ನ ನಮ್ಮ ದೇಶದಲ್ಲಿ ಕಾಣ್ತಾ ಇದ್ದೇವೆ. ದೇವರು ಅದನ್ನ ಹತೋಟಿಗೆ ತರಲಿ. ಆ ನಮ್ಮ ದೇಶದಲ್ಲಿ ಆ ಯಥಾರ್ಥವಾದಂತ ಒಂದು ಭಾವನೆಗಳು, ಆ ದೇವರ ಪ್ರೀತಿ ಎಲ್ಲರನ್ನ ನಡೆಸಲಿ, ದೇವರು ಕಾಪಾಡ್ಲಿ. ಸತ್ಯ ದೇವರನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಅವಕಾಶ ಈ ದೇಶವನ್ನ ನಡೆಸ್ತಕ್ಕಂತ ನಾಯಕರಿಗೂ ದೇವರು ಕೊಡ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಓಕೆ ಮಾತ್ರ ಖಂಡಿತವಾಗಿ ಇಂಡಿಪೆಂಡೆನ್ಸ್ ಡೇ ನಾವೆಲ್ಲರೂ ಇಂಡಿಪೆಂಡೆಂಟ್ ಆಗಿ ಇದ್ರೆ ಚೆನ್ನಾಗಿ ಅಂತ. ಒಳ್ಳೇದು. ದೇವ್ರ ನಮಗ್ ಸ್ತೋತ್ರ. ಓಕೆ, ಮತ್ತೆ ಏನಾದ್ರು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿ. ಓಕೆ ಪ್ರೇಯರ್ ಮಾಡೋಣಂತೆ. ಪರಿಶುದ್ಧ ತಂದೆ, ಪರಿಶುದ್ಧ ಸಬ್ಬತ್ತಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಕಳೆದ ಸಬ್ಬತ್ತಿಂದ ಈ ಸಬ್ಬತ್ತವರಿಗೆ ನಮ್ಮನ್ನು ಆಶೀರ್ವದಿಸಿ ನಡೆಸ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ದೇವರೇ ಸ್ವಾಮಿ, ಒಂದು ವಿಮೋಚನ ಕಾಂಡ ಒಂದು ಈ ಪುಸ್ತಕದಲ್ಲಿ ಅದ್ಭುತವಾದಂತ ಕಾರ್ಯ, ಅದ್ಭುತವಾದಂತ ರಕ್ಷಣೆಯನ್ನು ನಾವು ನೋಡಿದ್ದೀವಿ ಸ್ವಾಮಿ. ನಿನ್ನ ಶಕ್ತಿಯು ಪ್ರಾಬ್ಲಮ್ ಆಗ್ತಾ ಇದೆ ಹೇಳುತ್ತೇವೆ. ವಿಶೇಷ ಸ್ವಾಮಿ ದಿನದಲ್ಲಿ ಒಂದು ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರದ ದಿನ ಆಚರಣೆ ಇದೆ ಸ್ವಾಮಿ. ತಂದೆ ದೇವರೇ, ಕಳೆದ ವರ್ಷಗಳಿಂದ ನಮ್ಮ ದೇಶವನ್ನು ರಕ್ಷಿಸಿ ಕಾಪಾಡ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ನಮ್ಮ ರಾಜ್ಯದ ನಾಯಕರು, ಅಧಿಕಾರಿಗಳನ್ನ ಸ್ವಾಮಿ ನೀನು ಸಂಧಿಸು, ಎಚ್ಚರಿಸು. ಅವ್ರಿಗೆ ಬೇಕಾಗಿರುವಂತ ಪರಲೋಕದ ಜ್ಞಾನವನ್ನು ಕೊಡು, ಅವ್ರಿಗೆ ಬೇಕಾಗಿರುವಂತ ಒಳ್ಳೆ ಆಲೋಚನೆಗಳನ್ನು ಕೊಡು ಸ್ವಾಮಿ. ದೇಶವನ್ನು, ರಾಜ್ಯವನ್ನು, ಜನರನ್ನು ತಂದೆ ಎಲ್ಲರನ್ನು ಸ್ವಾಮಿ ಅವರು ನ್ಯಾಯವಾಗಿ ಜನರಿಗೆ ಹಿತವನ್ನು ಮಾಡುವಂತ ಮನಸ್ಸನ್ನು ನೀಡು ತಂದೆ ದೇವರೇ. ಭ್ರಷ್ಟಾಚಾರವು, ಲಂಚವು ಎಲ್ಲ ಅನೇಕವಾದಂತ ಸಮಸ್ಯೆಗಳಿಂದ ತಂದೆ ಬಿಡುಗಡೆ ನೀಡು ತಂದೆ. ಹಣದ ಆಸೆ ಆಗ್ಲಿ ಯಾವುದೇ ಸ್ವಾಮಿ ಅವರು ಮರಳಾಗದಂತೆ ಜನಗಳಿಗೆ ಒಳ್ಳೆಯದು ಮಾಡುವಂತ ಮನಸ್ಸನ್ನು ನೀಡು ತಂದೆ ದೇವರೇ. ಒಳ್ಳೆಯ ಉದ್ಯೋಗಗಳನ್ನು, ಒಳ್ಳೆಯ ಗ್ರಾಮಗಳನ್ನು, ಊರುಗಳನ್ನು ಒಳ್ಳೆ ರೀತಿಯಿಂದ ಸೇವೆ ಮಾಡುವಂತ ಮನಸ್ಸನ್ನು ನೀಡುತ್ತಂದೆ. ನೀನು ಕೃಪೆ ದಯೆ ನಮ್ಮ ಮೇಲೆ ಇಟ್ಟು ಎಲ್ಲ ಈ ಒಂದು ಸರ್ಕಾರದಲ್ಲಿ ಇರುವಂತ ಎಲ್ಲರನ್ನ ಸ್ವಾಮಿ ನೀನು ಆತ್ಮದಿಂದ ತುಂಬಿಸಿ ನಡೆಸು. ಅವರೆಲ್ಲ ಐಕ್ಯರಾಗಿ ಎಲ್ಲ ಜನರಿಗೆ ಹಿತವನ್ನು ಬಯಸುವಂತ ಮನಸ್ಸು ನೀಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್, ಇಬ್ಬರದು ಒಂದು ಇದಿದೆ ಅಲ್ಲಿ, ಇವಾಗ ಹಾಕಿದ್ರು ಚಾರ್ಟ್ ಅಲ್ಲಿ. ಸಂಪತ್ ಕುಮಾರ್ ಫ್ರಮ್ ಉಳ್ಳೂರ್ ಚರ್ಚ್, ಲೆಫ್ಟ್ ಪಾರ್ಟ್ ಆಫ್ ಹಿಸ್ ಬಾಡಿ ನೋ ಮೂವ್ಮೆಂಟ್, ವರಲಕ್ಷ್ಮಿ ಫ್ಯಾಮಿಲಿ. ಇವೆರಡು ಇದಿತ್ತು, ಪ್ರಾರ್ಥನಾ ಮನವಿಗಳಿದ್ವು. ಅವು ಒಂದ್ಸಲ ಪ್ರಾರ್ಥನೆ ಮಾಡ್ಬಿಟ್ಟು ಆಮೇಲೆ ಪರಲೋಕ ಜಪ ಮಾಡೋಣ. ಓಕೆ, ನಾನು ಪ್ರಾರ್ಥನೆ ಮಾಡ್ತೀನಿ. ಮಹೋನ್ನತನಾದ ಸ್ವಾಮಿ, ಈ ದಿನದ ಪಾಠವನ್ನ ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ, ಬೋಧಕರಿಗಾಗಿ ಸ್ತೋತ್ರ, ಚರ್ಚೆಗಾಗಿ ಸ್ತೋತ್ರ ಸ್ವಾಮಿ. ತಿಳಿದುಕೊಂಡಂತ ಸತ್ಯಕ್ಕಾಗಿ ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ಈ ದಿನದಲ್ಲಿ ವಿಶೇಷವಾಗಿ ಸಂಪತ್ ಕುಮಾರ್ ಅವರ ಪರಿಸ್ಥಿತಿಯನ್ನು ನೀವು ಬಲಂತ ದೇವರಾಗಿದ್ದೀರಿ. ಯಾವ ಕಾರಣದಿಂದ ಹೀಗಾಗಿದೆ ಎಂಬುದನ್ನ ನಿನ್ನೆ ಬಲ್ಲೆ ಸ್ವಾಮಿ. ನಿನ್ನಲ್ಲಿ ಬೇಡ್ತೀವಿ ಸ್ವಾಮಿ, ನಿನ್ನ ಮುಂದೆ ಈ ಮೊರೆಯನ್ನು ಇಡ್ತೀವಿ ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕರ್ತನೆ, ಸಬ್ಬತ್ತಿನದಲ್ಲಿ ಎಷ್ಟೋ ಜನರನ್ನ ನೀನು ಮುಟ್ಟಿ ಸ್ವಸ್ಥಪಡಿಸಿದಿ. ಈ ಸಮಯದಲ್ಲಿ ಈ ವಿಜ್ಞಾಪನೆ ನಿನ್ನ ಮುಂದೆ ಬಂದಿರುವಾಗ ಸಬ್ಬತ್ತಿನದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದಂತ ದೇವರು ನೀನು. ನಮ್ಮ ಪ್ರಾರ್ಥನೆಯನ್ನ ಆಲಿಸು, ಅವರ ಮೇಲೆ ದಯ ಇಡು, ಕನಿಕರ ಇಡು. ಅವರನ್ನ ನೀನು ಮುಟ್ಟು ಸ್ವಾಮಿ, ಅವರನ್ನ ಸಂಪೂರ್ಣವಾಗಿ ಸ್ವಸ್ಥಪಡಿಸು, ಬಿಡುಗಡೆ ಕೊಡು, ಆರೋಗ್ಯ ಕೊಡು, ಅದ್ಭುತ ಮಾಡು. ಇದರಿಂದ ಅವರ ಜೀವಿತದಲ್ಲಿ ನಿನ್ನನ್ನು ಹೆಚ್ಚಾಗಿ ಭಯ ಭಕ್ತಿಯಿಂದ ಸೇವಿಸುವಂತೆಯೂ, ನಿನಗೆ ಬೆಳಕಾಗಿ ಜೀವಿಸುವಂತೆಯೂ ಸ್ವಾಮಿ, ಈ ಭೂಮಿ ಮೇಲೆ ಅನೇಕರಿಗೆ ಸಾಕ್ಷಿಗಳಾಗಿ ಬದುಕುವಂತೆ ಸಹಾಯ ಮಾಡು. ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸು, ಸಭೆಗೆ ಅವರು ಉಪಯೋಗ ಆಗುವಂತೆ ಕಾರ್ಯ ಮಾಡು. ಈ ರಾತ್ರಿ ಅವ್ರನ್ನ ಮುಟ್ಟಿ ಸ್ವಸ್ಥಪಡಿಸಿ ಪರಿಪೂರ್ಣವಾದ ಆರೋಗ್ಯದಿಂದ ತುಂಬಿಸಬೇಕು ಎಂದು ಬೇಡ್ತೇನೆ. ಯೇಸುವಾಗಿ ವರಲಕ್ಷ್ಮಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಸ್ವಾಮಿ. ಇರುವಂತ ಯಾವುದೇ ಸಮಸ್ಯೆಗಳಿದ್ರು, ಅಸ್ವಸ್ಥಗಳಿದ್ರು ಅದನ್ನ ತೆಗೆದುಹಾಕು. ಕುಟುಂಬದಲ್ಲಿ ಶಾಂತಿ ಕೊಡು, ಸಮಾಧಾನ ಕೊಡು, ಆರೋಗ್ಯ ಕೊಡು, ಶೋಧನೆಗಳನ್ನ ದೂರ ಮಾಡು, ಸೈತಾನ ಕಾರ್ಯಗಳನ್ನೆಲ್ಲ ಏರ್ಪಡಿಸು.
ಈ ಕೂಟದಲ್ಲಿ ಕೂಡಿ ಬಂದಿರುವಂತ ಎಲ್ಲಾ ನಿನ್ನ ಭಕ್ತರನ್ನ ಹೆಸರಾಗಿ ನಿನ್ನ ಪಾದ ಸಂಗ್ರಹಕ್ಕೆ ತರ್ತೇವೆ ಸ್ವಾಮಿ. ಎಲ್ಲರನ್ನ ಆಸ್ವಾದಿಸಪ್ಪ, ಆರೋಗ್ಯದಿಂದ ತುಂಬಿಸಪ್ಪ. ಚಿನ್ನಪ್ಪ ಸಾತ್ವಿಕ್ ಅವರನ್ನ, ಅವ್ರ ಮಕ್ಕಳನ್ನ ಆಸ್ವಾದಿಸು. ಸಹೋದರಿ ಸವಿತಾ ಮತ್ತು ಅವರ ಒಂದು ಬಳಗದವರನ್ನ ಆಸ್ವಾದಿಸು, ಆರೋಗ್ಯದಿಂದ ತುಂಬಿಸು. KP ಬಳ್ಳಾರಿ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಸ್ವಾದಿಸು. ಸಹೋದರಿ ಚಂದ್ರಮ್ಮ ಮತ್ತು ಮಂಜುನಾಥ್ ಅವರನ್ನ ಆಸ್ವಾದಿಸು ಸ್ವಾಮಿ. ವಿಶೇಷವಾಗಿ ರತ್ನಕುಮಾರಿ ಅವ್ರನ್ನ ಆಸ್ವಾದಿಸು, ಅವ್ರ ಕುಟುಂಬವನ್ನ ಆಸ್ವಾದಿಸು, ಮಕ್ಕಳನ್ನ ಆಸ್ವಾದಿಸು. ಹಿರಿಯರಂತ ಸ್ವಾಮಿ ಕೃಷ್ಣಪ್ಪ ಸಾರ್ ಅವ್ರನ್ನ ಆಸ್ವಾದಿಸು, ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆಸ್ವಾದಿಸು ಸ್ವಾಮಿ. ಸುಭಾಷ್ ಬೀದಾರ್ ಅವ್ರನ್ನ ಆಸ್ವಾದಿಸು, ಅವ್ರ ಕುಟುಂಬದಲ್ಲಿ ಎಲ್ಲಾ ಆರೋಗ್ಯ ಶಿಕ್ಷಣಗಳನ್ನು ಕೊಟ್ಟು ನಿನ್ನ ಭಯಭಕ್ತಿನ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ವಿಲ್ಸನ್ ಎಲಿಯಾಸ್ ಅವ್ರನ್ನ ಆಸ್ವಾದಿಸು, ಅವ್ರು ಮಾಡುವಂತ ಸೇವೆಯನ್ನು ಆಸ್ವಾದಿಸು. ಅವ್ರಿಗೆ ಬೇಕಾದಂತ ಆರೋಗ್ಯ ಬಲ ಸಮಾಧಾನ ಕೊಟ್ಟು ಇನ್ನೂ ಹೆಚ್ಚಿನ ಆತ್ಮನ ಬಲದಿಂದ ತುಂಬಿಸಿ ಘನವುಳ್ಳ ನಿನ್ನ ಸೇವೆಯಲ್ಲಿ ಅವ್ರನ್ನ ಉಪಯೋಗಿಸ್ಕೊಳ್ಬೇಕೆಂದು ಬೇಡ್ತೇನೆ. ಹಿರಿಯಂತ ಸ್ವಂತ ಸಾರ್ ಅವ್ರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರನ್ನು ಕುಟುಂಬವಾಗಿ ಆಶ್ರಯಿಸಿ ಆರೋಗ್ಯದಿಂದ ತುಂಬಿಸಿ ಕಾಪಾಡು. ನನ್ನನ್ನು ಕುಟುಂಬ ಮಕ್ಕಳನ್ನು ಆಶ್ರಯಿಸು, ಮಾಡುವಂತ ಸೇವೆಯನ್ನು ಆಶ್ರಯಿಸು ಸ್ವಾಮಿ. ಎಲ್ಲ ಸೇವೆಯಲ್ಲಿ ನೀನು ಮಹಿಮೆವಂತ. ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಂದು ಕುಟುಂಬಗಳನ್ನ, ಇನ್ನೂ ಅನೇಕರು ಬಂದಿಲ್ಲ, ಹೇಮಲತಾ ಭಕ್ತರಾಜಮ್ಮರಾಗ್ಲಿ, ಇನ್ನು ಅನೇಕರು ಸ್ವಾಮಿ ಈ ದಿನ ಇಲ್ಲ ಆದ್ರೂ ನೀನು ಅವರೆಲ್ಲರ ಕುಟುಂಬಗಳನ್ನ ಆಶೀರ್ವದಿಸಿ ಪ್ರತಿ ವಾರ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಪಾಠಗಳನ್ನ ಕಲಿಯುವಾಗ ನಮ್ಮೊಟ್ಟಿಗೆ ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡಿ ನಿನ್ನ ನಾಮದ ಘನತೆಗಾಗಿ ನಮ್ಮನ್ನು ತೀರಿಸಿಕೊಂಡು ಮಹಿಮೆ ಹೊಂದಬೇಕೆಂಬುದಾಗಿ, ವಿಶೇಷವಾಗಿ ಈ ಸಬ್ಬತ್ತಿನ ದಿನದಲ್ಲಿ ಈ ರಾತ್ರಿ ನಮ್ಮೆಲ್ಲರನ್ನು ಆಸ್ವಾದಿಸಿ ಆರೋಗ್ಯದಿಂದ ತುಂಬಿಸಿ ಸುಖನಿದ್ರೆಯನ್ನು ಕೊಟ್ಟು ಹರ್ಷದಿಂದ ತುಂಬಿಸಿ ಬೆಳಿಗ್ಗೆ ಹರ್ಷದಿಂದ ಎದ್ದು ನಿನ್ನನ್ನು ಕೊಂಡಾಡುವಂತೆ ಕಾರ್ಯ ಮಾಡಿ ನಿನ್ನ ಸಬ್ಬತ್ತಿನದ ಆಶೀರ್ವಾದಕ್ಕೆ ನಮ್ಮನ್ನು ಮುನ್ನಡೆಸಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ಕರ್ತನೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆಶೀರ್ವಾದವನ್ನ ಪಾಸ್ಟರ್ ಎಲಿಯಾಸ್ ಅವರು ಕೊಡಬೇಕೆಂದು ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ಆಮೆನ್. ಓಕೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಈ ಮಾಧ್ಯಮದಲ್ಲಿ ಸೇರಿರುವಂತ ನಿನ್ನೆಲ್ಲಾ ಪ್ರಿಯ ಭಕ್ತರ ಮೇಲೆಯೂ ಅವರ ಕುಟುಂಬ ವರ್ಗದವರ ಮೇಲೆಯೂ ಇಂದು ಎಂದೆಂದಿಗೂ ಸದಾಕಾಲ ನೆಲೆಯಾಗಿರ್ಲಿ ತಂದೆ. ಆಮೆನ್. 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 ಎಲ್ಲರಿಗೂ ಧನ್ಯವಾದಗಳು ಹಾಗೂ ಸಬ್ಬತ್ತಿನದ ಶುಭಾಶಯಗಳು. ಕೂಡಿ ಬಂದಂತ ತಮ್ಮೆಲ್ಲರಿಗೂ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ ಮತ್ತು ಮುಕ್ತಾಯದ ವಿಶೇಷವಾಗಿ ವಾರದ ಎಲ್ಲಾ ಪಾಠಗಳನ್ನ ನಡೆಸಿಕೊಟ್ಟಂತ ಸಹೋದರ ಬೋಧಕರಂತ ಎಲಿಯಾಸ್ ವಿಲ್ಸನ್ ರವರಿಗೂ ಕೂಡಿ ಬಂದಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಸಬ್ಬತ್ತಿನದಲ್ಲಿ ವಿಶೇಷವಾಗಿ ಎಲ್ಲಾ ಕುಟುಂಬಗಳಲ್ಲಿ ಆರೋಗ್ಯ, ಕ್ಷೇಮ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಈ ರಾತ್ರಿಯನ್ನು ಆಶೀರ್ವಾದ ಮಾಡಿ ಸುಖದಿಂದ ದಯಪಾಲಿಸಿ ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನ ಆರಾಧನೆಗೆ ನಮ್ಮನ್ನು ಸಿದ್ಧಪಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನ ಕೃಪೆ ಎಲ್ಲರಿಗೂ ಸಬ್ಬತ್ತಿನ ಶುಭಾಶಯಗಳು. ಗುಡ್ ನೈಟ್. ನಾಳೆ ಮತ್ತೆ ಶುಭ ದಿನದ ಶುಭಾಶಯಗಳು ಎಲ್ರಿಗೂ. ಶುಭರಾತ್ರಿ ಎಲ್ರಿಗೂ. ಓಕೆ, ಥ್ಯಾಂಕ್ ಯು. ವಿಲ್ಸನ್ ಎಲಿಯಾಸ್ ಅವರು ಒಳ್ಳೆ ಒಂದು ಚೆನ್ನಾಗಿ ಪಾಠವನ್ನು ನಡೆಸ್ಕೊಟ್ರು. ಒಳ್ಳೆ ವಿವರಗಳು